ಸಾಹುಕಾರನಿಗೆ ಇಬ್ಬರು ಹೆಂಡತಿಯರು. ಮೊದಲನೇ ಹೆಂಡತಿಗೆ ಒಬ್ಬ ಮಗ ಶಿವರುದ್ರೇಗೌಡ ಅಂತ, ಎರಡನೇ ಹೆಂಡತಿಗೆ ಒಬ್ಬ ಮಗ ನಂಜೇಗೌಡ ಅಂತ. ಮೊದಲನೇ ಹೆಂಡತಿ ಒತ್ತಾಯದ ಮೇರೆಗೆ ಸಾಹುಕಾರ ತನ್ನ ಎಲ್ಲ ಆಸ್ತಿಯನ್ನು ಶಿವರುದ್ರೇಗೌಡನ ಹೆಸರಿಗೆ ಬರೆದಿರ್ತಾರೆ. ಎರಡನೇ ಹೆಂಡತಿ ಮಗ ನಂಜೇಗೌಡನ ಮನೆಯಿಂದ ಆಚೆ ಕಳಿಸಿರ್ತಾರೆ. ಅವರಿಬ್ಬರು ಚಿಕ್ಕವರಿದ್ದು ಆಗ ಈ ಘಟನೆ ನಡೆದಿರುತ್ತೆ. ಅವರಿಬ್ಬರು ಈಗ ಬೆಳೆದು ದೊಡ್ಡವರಾಗಿದ್ದಾರೆ. ಬನ್ನಿ ಆ ಊರಿನಲ್ಲಿ ಏನು ನಡೆಯುತ್ತೆ ನೋಡೋಣ ನಾಟಕದಲ್ಲಿ. ಲೋ ಬಾಲು, ಎಲ್ಲ ಕಿರಿಗೌಡ ಕಾಣಿಸ್ತಾನೆ ಇಲ್ವಲ್ಲ ಈ ನಡುವೆ? ಎಲ್ಲೋ ಹೊರಟನಪ್ಪ, ಏನಂತ ಗೊತ್ತಾಗ್ತಿಲ್ಲ. ಬಂದ ನೋಡಿ, ಕರಿ ಕರಿ. ಗೌಡ, ಬಂದ ಓ ಗೌಡ, ಓ ಗೌಡ, ಎಲ್ಲೋ ಹೊಂಟಂಗಿದ್ಯಾ? ಬಾರ್ಲಾ, ಬಂದು ಹೊಸಿ ಕೂರ್ಲಾ. ಕಿರಿಗೌಡ ಅಂತ ಕರೆಯೋದಕ್ಕಿಂತ ಕರಿಗೌಡ ಅಂತ ಕರಿಬೇಕಿತ್ತು ಕಲ್ಲ. ಸರಿ ಹೇಳಿದೆ ಬಾಲು. ಡಿ ಹ್ಯಾಂಡ್. ಯಾಕ್ಲಾ ಇದೆಯಾ? ಏನಾಯ್ತು? ಯಾಕ ಮನಸ್ಸಿಗೆ ಸಮಾಧಾನ ಇಲ್ಲ ಕಲ. ಏನಾಯ್ತಲೇ ಬಡಿತದೆ? ಏ ಅದು ಅವನಿಗೆಲ್ಲ ಕೇಳ್ತೀಯಾ? ನಾನು ಹೇಳ್ತೀನಿ ಕೇಳು. ಮೊನ್ನೆ ಅವ್ರ ಅಣ್ಣ 10 ಸೇರಿಸಿ ಭರ್ಜರಿಯಾಗಿ ನಾಟಕ ಮಾಡ್ಸೋನೆ. ಹೌದೇನ್ಲ? ಏನು ಕೇಳ್ತೀಯ ಬಾಲು? ಹೆಂಗಿತ್ತು ಗೊತ್ತಾ ನಾಟಕ? ಆ ಸೆಟ್ಟು, ಆ ವೈಭೋಗ, ಕೇಳಕ್ಕೆ 2 ಕಿವಿ ಸಾಲದು, ನೋಡಕ್ಕೆ 2 ಕಣ್ಣು ಸಾಲದು. ಸುಮ್ಮನೆ ಇರ್ಲ, ಬಿಟ್ರೆ ಪುಂಕ್ತಾನೆ ಇರ್ತಾನೆ. ಏಯ್ ಸತ್ಯ ಹೇಳಿದ್ರೆ ಹಂಗೆ ಹೊಟ್ಟೆ ಹೊರದೈತದ ಬಾಲು. ನೋಡ್ಲ ಕುಮಾರ, ನಿಂಗೆ ಅವತ್ತಿಂದನೇ ಹೇಳ್ತಾ ಇದೀನಿ, ಅವ್ನು ವಿಷಯ ಮಾತಾಡಬೇಡ ಅಂತ ಹೇಳ್ತಾನೆ ಇದೀನಿ ಬಾಲು. ಹೇಳ್ತೀನಿ, ಅವಾಗ್ಲಿಂದನೂ ಹಂಗೆ ಮಾತಾಡ್ತಾ ಇದ್ದಾನೆ. ಕೇಳಿಸ್ತಾ ಇದೆಯಾ ಕುಮಾರ? ಬಿಡಲ್ಲ ಬಿಡಲ್ಲ. ನೋಡ್ಲ ಬಾಲು, ಒಳ್ಳೆ ನಾಯಿಗಳು ಕಚ್ಚಾಡ್ದಂಗೆ ಕಚ್ಚಾಡ್ತಿರಲ್ರೋ. ಕುರ್ಲಾ ಕುರ್ಲಾ ಇಲ್ಲ. ನನ್ನ ಮೇಲೆ ಕೈ ಮಾಡಾಗ ಯಾವ್ದು ಗೌಡ ನೀನು? ನಿಂಗೆ ತಾಕತ್ತಿದ್ರೆ ಏನು ಹೇಳು? ನಿಂಗೆ ತಾಕತ್ತಿದ್ರೆ ನಿಮ್ಮ ಅಣ್ಣ ಮಾಡಿಸಿದ್ನಲ್ಲ ಆ ಥರ ನಾಟಕ ಮಾಡಿಸಿ ನೋಡುವ. ಅವ್ರ ಅಪ್ಪನಾಗ ಮಾಡ್ತೀನಿ ಕಳ್ಳ. ಕೈಯಾಗ 3 ಕಾಸಿಲ್ಲ, ಮಾಡಿಸ್ತಾನಂತೆ, ಮಾಡಿಸ್ತಾನೆ. ನೋಡ್ಲ ಬಾಲು, ಇನ್ 3 ತಿಂಗಳಲ್ಲಿ ಮಾಡಿಸಿಲ್ಲ ಅಂದ್ರೆ ಹೇಳ. ನಾನು ನೋಡ್ತೀನಿ, ಹೋಗ ನೋಡ್ಲ. ಹೋಗಮ್ಮ. ಮಾಡಕ್ಕಾಗಲ್ಲ, ಇದು ಜೀವನ ಕಂಡ. ಹೋಗಮ್ಮ ಹೋಗಮ್ಮ ಹೋಗಮ್ಮ. ಗೌಡ್ರೆ ಗೌಡ್ರೆ, ಎಲ್ಲ ಹೋಗಿದ್ದೆ? ಬೆಳಿಯಿಂದ ಕಾಯ್ತೀವ್ನಿ. ದನ ಮೇಯ್ಸಕ್ ಹೋಗಿದ್ದಕ್ಕ ಹೇಳಿ. ಎಲ್ಲೋಗಿದ್ದೆ ಹೇಳ? ಆದಿಲ್ಲಿ ಶಾನ್ ಬಗ್ರು ಸಿಕ್ಕಿದ್ರು. ನಿಮ್ಮ ಹತ್ರ ಏನೋ ರುಜು ಬೇಕು ಅಂತ ಕೇಳ್ತಾ ಇದ್ರು. ಶಾನ್ ಬೋಗ್ರು ತಾನೆ ಲೇ. ಅವ್ರ ಕುಟುಂಬದವ್ರೆ ನಮ್ ತಾತನ ಕಾಲದಿಂದ ನಮ್ಮ ವಹಿವಾಟೆಲ್ಲ ನೋಡ್ಕೊಂತಿರೋದು. ಅವ್ರು ನೋಡಿದಾರೆ ಅಂದ್ರೆ ಎಲ್ಲ ಸರಿಯಾಗಿರ್ತದೆ ಬಿಡು. ಅಂದಾಗೆ ನೀನು ನಮ್ ತೋಟದ ಕಡೆ ಹೋಗಿ, ಆಳುಗಳು ಬರ್ತಾವ್ರೆ, 1-2-3 ತೆಂಗಿನಕಾಯಿ ಕೇಳ್ಸೆ ಬರ್ಲಾ. ಸರಿ ಅಷ್ಟೇ. ನೋಡ್ಲಾ ಹೋಗ್ಲಾ. ಲೇ ಈ ಕಡೆ ಹೋಗ ಅಂದ್ರೆ ಆ ಕಡೆ ಹೋಗ್ತಿದ್ದೆ, ನಮ್ ತೋಟ ಇರೋದು ಈ ಕಡೆ ಕಣೆ. ಓಹ್ ಏನಾ ಏನ್ ಹೇಳೋ? ಓಹೋ ಅರ್ಥ ಆಯ್ತು. ನೀನ್ ಯೋಚನೆ ಮಾಡ್ಬೇಡ, ಬೀರನ್ ಕೈನಲ್ಲಿ ಕಳಿಸ್ತೇನೆ. ಮಜಾ ಮಾಡಕ. ಗಂಗೆ, ಲೇ ಗಂಗೆ, ಗಂಗೆ ಎಲ್ಲ ಇದೆಯೇ? ಗಂಗೆ ಹೊಸಿ ಕಾಪಿ ತಗೊಂಬರೆ. ಕಾಪಿ ತಗೊಂಬರಲಿ. ಹಲೋ, ಬೇರೆ ಬಾರಲ್ಲೇ, ಕಾಪಿ ಕುಡಿಬೇಕು ಅನ್ಸ್ತಿದೆ. ತಕೊಳ್ಳಿ. ಅದು ಅಲ್ಲೇ ಇತ್ತು ಒಂದು ಗಂಗಿ, ನಿನ್ಮೇಲ್ ನಂಗೆ ಮನಸ್ಸೈತೆ, ಕಣ್ತುಂಬಾ ನಿನ್ನ ಬೊಂಬೆ ತುಂಬೈತೆ, ನನ್ನ ಕಣ್ತುಂಬಾ ನಿನ್ನ ಬೊಂಬೆ ತುಂಬೈತೆ. ರಂಗ ನೀನ್ ಬಂದ ನೋಡು ಮಂಗ. ಹೇ ಅಂಜ, ಬಾರ್ಲ ಒಳಿಕೆ ಬಾ, ಕುತ್ಕೋ ಬಾ. ಏನ್ ರಿಟರ್ನ್ ಮಾಡ್ತೀಯಾ? ಕಾಪಿ ಮಾಡ್ಲಾ, ಟೀ ಮಾಡ್ಲಾ? ಯಾಕೆ ಬಾರೂಡ ಬಡ್ಸ್ಬಿಡು, ತಿಂದು ಇನ್ನು ಕೋಪ್ಲಿ. ಅದ್ಯಾಕಾಗ ಕೋಪ ಮಾಡ್ಕೊಂಡಿರಿ? 2 ದಿವಸ ಆಯ್ತು ನಮ್ಮ ಮಟ್ಟಿತವ, ಪಾಪ ಮಗಿಕಂಡ್ರಿ. ಗಂಗೆ ಸುಮ್ಕೆ ನಿಂತ್ಕೋ, ಎಲ್ಲ ನಿಂಗೆ ಅರ್ಥ ಆಗಲ್ಲ. ಏಯ್ ಯಾಕ್ಲಾ ಬಂದೆ ನಮ್ಮ ಮಟ್ಟಿಗೆ? ಯಾಕ್ಲಾ ಬಂದೆ?
ಅವಳಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನ್ ತಲೆಯಲ್ಲಿ ಏನ್ ತುಂಬಿಕೊಂಡಿದ್ಯಾ? ಸಗಣಿನ ತುಂಬಿಕೊಂಡಿದ್ಯಾ? ಎಳ್ಳ ಮೇಲೆ ಶ್ರೀಧರಗೌಡ! ಹಾ ಎಲ್ಲ ಕುನ್ನಿ ನನ್ನ ಹೆಸರು ಕೂಗೋ ಮಟ್ಟಿಗೆ ಬೆಳೆದಿದ್ಯಾ ನೀನು? ಏಯ್ ಹೋಗ್ಲಾಚೆ, ಹಟ್ಟಿಂದ ಹೋಗಾಚೆ. ನನ್ನನ್ನೇ ಅಡ್ಡಿದ್ದ ಇಲ್ಲ ಇದಕ್ಕೆ ತಕ್ಕ ಪಾಠ ಕಲಿಸಿಲ್ಲ ಅಂದ್ರೆ ನಾನು ನಮ್ಮಪ್ಪ ಮಗನೇ ಅಲ್ಲ. ಹೋಗ್ಲಾ, ಮುಸುಡಿ ನೋಡ್ಕೊ ಹೋಗ್ಲಾ, ಹೋಗ್ಲಾ. ಏಯ್ ನೀನ್ ಯಾಕೆ ಹೇಳ್ತಿದ್ಯಾ? ಹೋಗ ಒಳಗಡೆ ಎಡೆ. ಹಲೋ 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 ನಾರಾಯಣ ಶಾಸ್ತ್ರಿಗಳೇ, ನಾರಾಯಣ ಶಾಸ್ತ್ರಿಗಳೇ, ಯಾರು? ನಾರಾಯಣ ಶಾಸ್ತ್ರಿಗಳೇ, ನಾರಾಯಣ ಶಾಸ್ತ್ರಿಗಳೇ. ಓ ಗೌಡ್ರು ಏನ್ ಬಂದಿದ್ದು? ಶಾಸ್ತ್ರಿಗಳು ನೋಡ್ಬೇಕಾಗಿತ್ತು. ಅಪ್ಪ ಅಪ್ಪ ಕಿರಿಗೌಡ್ರು ಬಂದಿದ್ದಾರೆ. ಅಪ್ಪ ಓ, ಕಿರಿಗೌಡ್ರು ಬಂದಿದ್ದಾರೆ. ಹಲೋ, ಏನ್ ಬಂದಿದ್ದು ಕಿರಿಗೌಡ್ರೆ? ನಮಸ್ಕಾರ. ಏನ್ ಬಂದಿದ್ದು ಕಿರಿಗೌಡ್ರೆ? ಕತೆ 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 ಹೇಳುವೆ, ನನ್ನ ಕತೆ ಹೇಳುವೆ, ಕತೆ ಹೇಳುವೆ, ಈ ಗೌಡನ ಕತೆ ಹೇಳುವೆ. ಕೇಳಲಾರೆ ತುಂಬಾ ಸಂಕಟ ಬಿದ್ದಿದ್ರ ಅಂತ ಕಾಣುತ್ತೆ. ಯೋಚನೆ ಮಾಡೋದು ಬೇಡ, ಎಲ್ಲ ಸರಿ ಹೋಗುತ್ತೆ. ಯಾವುದಕ್ಕೂ ಚಿಂತಿಸೋದು ಬೇಡ ಮಗಳೇ. ಅಪ್ಪ ಅಧ್ಯಕ್ಷತೆ ಕರ್ಕೊಂಡೋಗಿ ಒಂದು ಸಾಂತ್ವನ ಕೊಡ್ಸಮ್ಮ, ಎಲ್ಲ ಸರಿ ಹೋಗುತ್ತೆ ಅವರಿಗೆ. ಸರಿ ಅಪ್ಪ. ಹೋಗಿ ಬನ್ನಿ, ಒಳ್ಳೇದಾಗಿ. ಆಶೀರ್ವಾದ ಮಾಡಿ ಸಮಸ್ತ ಸನ್ಮಂಗಳಾನಿ ಭವಂತು. ಒತ್ತಾರೆಯಿಂದ ಈ ಲೆಕ್ಕ ನೋಡ್ತಾನೇ ಇವನಿ, ಯಾಕೋ ಸರಿನೇ ಬರ್ತಾ ಇಲ್ವಲ್ಲ. ಅಧ್ಯಕ್ಷರೇ, ಅಧ್ಯಕ್ಷರೇ. ಓ ಮಂಜು, ಬಾರವ, ನೀ ಬಂದಿದ್ದು ಒಳ್ಳೇದಾಯ್ತು ಕುಸೆ. ಬೆಳಗ್ಗೆಯಿಂದ ಈ ಲೆಕ್ಕ ನೋಡ್ತಾನೆ ಇವನಿ, ಯಾಕೋ ಸರಿನೇ ಹೋಯ್ತಾ ಇಲ್ಲ. ಹೊಸಿ ನೋಡವ. ಓ ಕಿರಿಗೌಡ, ನಮಸ್ಕಾರ ಅಧ್ಯಕ್ಷ. ಏನಪ್ಪ ಕಿರಿಗೌಡ? ಆಚೆ ಇರ್ಲಿ ಬಿಡು. ಅದು ಅಪ್ಪ ಸ್ವಲ್ಪ ನಿಮ್ಮನ್ನ ಭೇಟಿ ಮಾಡ್ಸಕ್ ಹೇಳಿದ್ರು. ಹೇಳುವೆ, ನನ್ನ ಕತೆ ಹೇಳುವೆ, ಗೌಡನ ಕಣ್ಣೀರ ಕತೆ ಹೇಳುವೆ. ಅಧ್ಯಕ್ಷರೇ, ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ಅಧ್ಯಕ್ಷರೇ. ಇರ್ಲಿ ಬಿಡಪ್ಪ. ಇಷ್ಟೆಲ್ಲ ನಡೆದೈತಾ? ಈ ಹಿರಿಗೌಡಂಗೆ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತ ತಿಳ್ಕೊಂಬಿಟ್ಟವನ. ಇರ್ಲಿ ಮಂಜು, ಒಂದ್ ಕೆಲ್ಸ ಮಾಡವ, ಇವತ್ತೇ ಊರಿಗೆಲ್ಲ ಡಂಗೂರ ಹೊಡ್ಸು. ನಾಳೆ ಒತ್ತಾರೇನೆ ಎಲ್ಲಾರು ಪಂಚಾಯತಿ ಕಟ್ಟೆ ಸೇರ್ಬೇಕು. ಹಂಗೆ ಆ ಹಿರಿಗೌಡನಿಗೂ ಪಂಚಾಯತಿಗೆ ಬರ್ಲೇಬೇಕು ಅಂತ ವಿಷಯ ಮುಟ್ಸವ. ಕಿರಿಗೌಡ, ನೀನೇನು ಯೋಚನೆ ಮಾಡಬೇಡ. ನಾಳೆ ಎಲ್ಲ ದೊಡ್ಡವ್ರು ಸೇರ್ತೀವಿ. ಸೇರಿ ನಿನಗೇನು ತೀರ್ಮಾನ ಕೊಡ್ಬೇಕೋ, ಪರಿಹಾರ ಕೊಡ್ಬೇಕೋ ಮಾಡ್ತೀವಿ. ಮಂಜು, ಅಷ್ಟು ಕೆಲಸ ಮಾಡವ. ಹೋಗ್ಬಾ. ಸರಿ ಅಧ್ಯಕ್ಷರೇ. ಹಲೋ, ಒಳ್ಳೆ ನನಗೆ ಆಸ್ತಿ ಕೊಡಿಸ್ಲಿಲ್ಲ ಅಂತಂದ್ರೆ ನೋಡ್ಲ ಅವ್ನು ಹೇಗೆ ಮಾತಾಡಿ ಅಂತ ಸದ್ದು. ಹಲೋ, ಇದೇನು ನಿಮ್ ಹಟ್ಟಿ ಅನ್ಕಂಡ್ರ ಇಲ್ಲ ಪಂಚಾಯತಿ ಕಟ್ಟೆ ಅನ್ಕಂಡ್ರ? ಏ ಕಿರಿಗೌಡ, ನಾ ಬರಗಂಟ ಒಸಿ ಬಾಯ್ಗೆ ಬೀಗ ಹಾಕೊಂಡಿರೋ ಅಂತ ಹೇಳಿಲ್ಲ ನಿಂಗೆ? ಕ್ಷಮಿಸ್ಬಿಡಿ. ಸರಿ ಸರಿ ಸರಿ. ಇವತ್ತು ಇಲ್ಲೆಲ್ಲ ಸೇರಿರೋ ವಿಷಯ ಈಟಯ್ಯ, ಅದು ನಮ್ ಕಿರಿಗೌಡನೇ ಹೇಳ್ತಾನೆ, ಕೇಳಿ. ಕತೆ ಹೇಳುವೆ, ನನ್ನ ಕತೆ ಹೇಳುವೆ, ಕತೆ ಹೇಳುವೆ, ಈ ಗೌಡನ ಕತೆ ಹೇಳುವೆ. ಇಷ್ಟ ಅಧ್ಯಕ್ಷರೇ, ನೀವೇ ನನ್ನ ನ್ಯಾಯ ಕೊಡಿಸ್ಬೇಕು. ಏನಪ್ಪ ಹಿರಿಗೌಡ, ನಿನ್ ತಮ್ಮ ಹೇಳ್ತಿರೋದ್ ದಿಟಾನ? ಅಲ್ಲಪ್ಪ, ಹಿರಿಯವನಾಗ್ಬಿಟ್ಟು ನಿನ್ ತಮ್ಮನ್ ಪಾಲ್ ಕೊಟ್ಬಿಟ್ಟು ನಿನ್ ಹಿರಿತನ ಮೆರೆಯೋತಾನೆ. ನಾನ್ ಸತ್ರು ಅವ್ನು ಕೊಡೋಲ್ಲ, ಏ ಮುಟ್ಟಾಣ ಯಾಕೆ ಕೊಡ್ಬೇಕು? ಹಿರಿಗೌಡ್ರೆ, ಇದು ಪಂಚಾಯಿತಿ, ಹೊಸಿ ಮಾತಿನ ಮೇಲೆ ನಿಗಾ ಇರ್ಲಿ. ಅಲ್ಲ, ಒಳ್ಳೆ ಹಳ್ಳಿ ವಾತಾವರಣ. ಈ ಸಂದರ್ಭದಲ್ಲಿ ಅಣ್ಣ ತಮ್ಮಂದ್ರು ಒಂದ್ ತಾಯಿ ಮಕ್ಕಳಾಗಿ ಜಗಳ ಆಡೋದು ಸರಿನಾ? ರಾಮ ಲಕ್ಷ್ಮಣ್ ಥರ ಇರೋದು ಬಿಟ್ಟು ವಾಲಿಸಗಿರೋ ಥರ ಯಾಕೆ ಆಡ್ತೀರಾ? ಹೊಂದಾಣಿಕೆಯಿಂದ ಜೀವನ ಮಾಡೋಕ್ಕಾಗಲ್ವಾ? ದಯವಿಟ್ಟು ಹೊಂದಾಣಿಕೆಯಿಂದ ಇರಿ. ಸರಿಯಾಗಿ ಹೇಳಿದ್ರಿ ಶಾಸ್ತ್ರಿಗಳೇ. ನಂಜನ್ ಪಾಲ್ ತಾನೆ ಕೊಟ್ಬಿಟ್ರೆ ನಮ್ಗೆ ಒಳ್ಳೇದಾಗಕ್ಕಿಲ್ವೇ? ಗಂಗೆ, ನೀನ್ ಸುಮ್ಕೆ ನಿಂತ್ಕೋ, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ಸರಿ ಅಧ್ಯಕ್ಷರೇ, ಇದೆಲ್ಲ ಮಾಡ್ತಿರೋದು ನಾನು ಮಾಡಿರೋ ನಾಟಕದಿಂದ ತಾನೆ, ಈ ಕಿತಾಪತಿ ಎಲ್ಲ. ಅಧ್ಯಕ್ಷರೇ, ನೀವೊಂದು ಕೆಲಸ ಮಾಡಿ, ಈ ಮುಟ್ಟಾಳನ ಕೈನಲ್ಲಿ ಒಂದು ಒಳ್ಳೆ ನಾಟಕ ಮಾಡಿಸಿ. ಆದ್ರೆ ನಮ್ಮ ಮೂರೂರ ಹತ್ರ ಒಂದು ಪೈಸೆ ಕೂಡ ತಗೋಬಾರ್ದು. ಆಗ ಆಗ ನಾನು ಅವನಿಗೆ ನನ್ನ ಆಸ್ತಿಲಿ ಪಾಲ್ ಕೊಡ್ತೀನಿ. ಏನಪ್ಪ ಕಿರಿಗೌಡ, ನಿಮ್ಮಣ್ಣ ಹೇಳೋ ಷರತ್ ಒಪ್ಗೆನಾ? ನನಗೆ ಒಪ್ಪಿಗೆ ಅದಕ್ಕೆ ಅಧ್ಯಕ್ಷರೇ, ಅವ್ರ ಅಪ್ರಂಗ್ ಮಾಡಿಸ್ತೀನಿ ನಾನು. ಏನ್ ಮಾಡ್ತೀಯ? ಏನ್ ಕಿಸಿದ್ಯಾ? ನಾನು ನೋಡ್ತೀನಿ ಕಣ್ಣ. ನೀನ್ ಮಾಡ್ಸ. ನೀನೇನ ಗೆದ್ರೆ
ಆ ನಾಟಕದಲ್ಲಿ ನಾನು ಒಂದು ಪಾತ್ರ ಮಾಡ್ತೀನಿ ಕಣ. ಏಯ್ ಮುಟ್ಟಾಳ, ಬರೀ ನಾನಲ್ಲೋ ನನ್ನ ಗಂಜಿ ಕೈನಲ್ಲಿ ಒಂದು ಪಾತ್ರ ಮಾಡ್ತೀನ. ಅದೇ ಕಿಸಿಯೋ ಮಾಡ್ತೀನಿ ಕಳ್ಳ ಹೇಳ ಅವನಿಗೆ. ನೋಡಪ್ಪ, ಹೆಂಗೂ ಇವಾಗ ಬ್ಯಾಸ್ಗೆ ಮುಂಗಾರು ಬರೋದ್ರೊಳಗೆ ನಾಟಕ ಮಾಡಿ ಮುಗಿಸ್ರಿ. ಆಯ್ತು, ಈಗೆಲ್ಲ ಒಂಡಿ ಮನೆಗೆ ಒಂಡಿ. ಇವ್ರಿಗೆಲ್ಲ ಮನುಷ್ಯತ್ವ ಇದೆಯಂತೆ, ಮಾನವೀಯತೆ ಇದೆಯಂತೆ. ಯಾರು ಹೇಳಿದ್ರು? ಹುಚ್ಚಿ ಆದ್ರೂ ನನ್ಗೆ ಕೆಟ್ಟ ಮನ್ಸಿಲ್ಲ. ಇವರೇ ಸರಿಗಿಲ್ಲ, ಯಾರು ಸರಿಗಿಲ್ಲ. ನನ್ ಗಂಡನೇ ಸಿಗ್ಲಿಲ್ಲ. ಕಿರಿಗೌಡ, ಬಾರಪ್ಪ ಇಲ್ಲಿ. ನೋಡು, ನಿನಗೆ ನ್ಯಾಯ ಕೊಡ್ಸಕ್ ಹೋಗಿ ನನ್ನ ಮರವಾದೆ ಪ್ರಶ್ನೆ ಆಗೈತೆ. ಈಗ ನೀನೊಂದು ಕೆಲಸ ಮಾಡು. ನಾಟಕ ಮಾಡಿಸ್ಬೇಕು ಅಂದರೆ ನಂಜನಗೂಡಲ್ಲಿ ತಿಮ್ಮಣ್ಣ ಮೇಷ್ಟ್ರು ಅಂತ ನಂಗೆ ಗೊತ್ತಿರೋ ಒಬ್ರು ಮೇಷ್ಟ್ರಿದ್ದಾರೆ. ಓ ಪಸಂದಾಗಿ ನಾಟಕ ಮಾಡಿಸ್ತಾರೆ. ಅಲ್ಲಿ ಇವತ್ತೇ ಹೋಗಿ ಅವ್ರಿಗೆ ಹೇಳು, ನಮ್ಮೂರ ಅಧ್ಯಕ್ಷರು ಹೇಳಿದ್ರು ಅಂತ ಹೇಳು. ಇವತ್ತೇ ಅವ್ರನ್ನ ಭೇಟಿ ಆಗು, ನಿನಗೆ ಒಳ್ಳೇದಾಗುತ್ತೆ. ಹೋಗ್ಬಾ. ಮಂಜು, ಮಂಜು, ತಿಮ್ಮಣ್ಣ ಮೇಷ್ಟ್ರದು ವಿಳಾಸ ಕೊಟ್ಬಿಡವ. ಇವತ್ತೇ ಹೋಗ್ಬಾ. ಪುರದೊಳಗೆ ಹಿರಿಯವನೆನಿಸಿದ ಪರಮ ಪುರುಷ ಹರಿಚರಿತೆಯ ಯಾರೋ ಒಳಗ್ ಬನ್ನಿಪ್ಪ, ನಾ ಮನೇಲೆ ಇದ್ದೀನಿ, ಬನ್ನಿ. ತಿಮ್ಮಣ್ಣ ಮೇಷ್ಟ್ರೆ, ನಾವು ಭವಾನ್ಪುರದಿಂದ ಬಂದಿದ್ದೀವಿ. ನಮ್ಮ ಅಧ್ಯಕ್ಷರು ಹೇಳಿ ಕಳಿಸಿದ್ರು, ನಾಟಕ ಮಾಡಿಸ್ಬೇಕಾಗಿತ್ತು ಅಧ್ಯಕ್ಷರೇ. ನಿಮ್ಮ ಪರಿಚಯ ಹೇಳಪ್ಪ. ಕತೆ ಹೇಳುವೆ, ನನ್ನ ಕತೆ ಹೇಳುವೆ, ಕತೆ ಹೇಳುವೆ, ಈ ಗೌಡನ ಕಣ್ಣೀರ ಕತೆ ಹೇಳುವೆ. ಓಹೋ ಹೋ ಹೋ, ಅನ್ಯಾಯ, ಭಾಳ ಅನ್ಯಾಯ ಆಗ್ಬಿಟ್ಟದೆ ನಿನಗೆ. ಇರಲಿ ಪಾಪ, ಆದರೆ ಒಳ್ಳೆ ಕಲಾವಿದರೆ ಸಿಗಲಿಲ್ಲ ಅಂತೇಳಿ 15 ವರ್ಷದಿಂದ ನಾನು ನಾಟಕ ಮಾಡಿಸೋದೇ ಬಿಟ್ಬಿಟ್ಟಿದ್ದೀನಿ. ಅಯ್ಯೋ, ಇರಲಿ, ನಿಮ್ಮನ್ನೇ ನಂಬಿಕೆ ಬಂದ್ಬಿಟ್ಟಿದ್ದೀನಿ. ಇದೊಳ್ಳೆ ಪಾಸಿಟಿವ್ ಬಂತಲ್ಲಪ್ಪ. ಅಧ್ಯಕ್ಷರು ಬೇರೆ ಹೇಳೋರೆ ಅಂತೀಯಾ? ಆಯ್ತು, ಒಂದು ಕಂಡೀಷನ್ ಮೇಲೆ ನಾನು ನಾಟಕ ಮಾಡಿಸ್ತೀನಿ. ಹೇಳಿ ಮೇಷ್ಟ್ರೆ. ನನಗೆ ಒಳ್ಳೆ ಕಲಾವಿದ್ರನ್ನ ಕರ್ಕೊಂಬ ಮೇಷ್ಟ್ರೆ, ನಾಟಕ ಮಾಡ್ಸಬ. ನಮ್ಮೂರಲ್ಲಿ ಹುಟ್ಟು ಕಲಾವಿದ್ರು ಎಲ್ಲರೂ. ಊರೇ ಕಲಾವಿದರು ಅಂತವನೇ, ಅದು ಇನ್ನೇನಂತ ಊರು, ಅದೇನು ಕಥೆಯೋ ಆಗಲಿ, ಮಾಡಿಸಬ. ಆದರೆ ಗೌಡ, ಒಂದು ಒಳ್ಳೆ ಅದ್ದೂರಿ ನಾಟಕ ಮಾಡಿಸ್ಬೇಕು ಅಂದರೆ ಖರ್ಚು ಅಂದಾಜು ಎಷ್ಟಾಯ್ತದೆ ಏನಾರು ಗೊತ್ತದೇನಿಲ್ಲ? ಮೇಟ್ರೆ, ಎಷ್ಟೇ ಖರ್ಚಾಗ್ಲಿ ಮೇಷ್ಟ್ರೆ, ನಾಟಕ ಮಾಡಿಸೋದೇಯ ನೀವುಗಳು. ಮೇಷ್ಟ್ರೆ, ಎಷ್ಟೇ ಖರ್ಚಾದ್ರೂ ಮೇಷ್ಟ್ರೆ. ಸರಿ ಕಂಡ್ರಲ್ಲ, ನಾನು ಮಾಡಿಸ್ಕೊಡ್ತೀನಿ. ಕಲಾವಿದ್ರನ್ನು ಹೊಂದಿಸಿ ಖರ್ಚಿಗೆ ಸ್ವಲ್ಪ ದುಡ್ಡು ಹೊಂದ್ಸ್ಕೊ ಬನ್ನಿ, ಆಯ್ತಾ? ಸರಿ ಮೇಷ್ಟ್ರೆ, ಹೋಗಿ ಬನ್ನಿ, ಒಳ್ಳೇದಾಗಿ. ಇಲ್ಲ ಎಲ್ಲ ಹೊಂದಿಸ್ಕೊಂಡು ನಿಮಗೆ ವಿಷಯ ಮುಗಿಸ್ತೀನಿ. ನಾ ಬರ್ತೀನಿ, ಇರ್ಲಪ್ಪ, ಹೋಗ್ಬಾ. ಎಲ್ಲ ಮಾಡೋದು ದುಡ್ಡು. ಹಲೋ, ದುಡ್ಡಿಗೆ ಎಲ್ಲ ಮಾಡೋದು ಮೇಷ್ಟ್ರು ಇಷ್ಟ ಎಲ್ಲ ಮಾಡೋದು. ತಲೆ ಕೆಟ್ಟೋಗ್ಬಿಡ್ಕಲ್ಲ. ನನಗಂತೂ ಶಾನೆ ತಲೆ ಕೆಟ್ಟೋಗಿದೆಯೋ ಅಣ್ತಮ್ಮ. ಹಾ, ನನಗೆ ಒಬ್ರು ಬಡ್ಡಿ ವ್ಯಾಪಾರಿಗಳು ಪರಿಚಯ ಇದ್ದಾರೆ. ಹೌದಲ್ಲ? ಅವ್ರ ಹೆಸರು ಬಂಗಾರಮ್ಮ ಅಂತ, ಧಾರವಾಡದವರು. ಅವರು ಇಲ್ಲೇ ನಮ್ಮ ಊರಿಂದ ಒಂದು 20 ಮೈಲಿ ದೂರದಲ್ಲಿ ಇದ್ದಾರೆ. ಬಡ್ಡಿ ವ್ಯಾಪಾರ ಮಾಡ್ತಿದ್ದಾರೆ. ಹೌದಲ್ಲ? ಹಾ, ಆ ಹೆಂಗಸು ಭಾರಿ ದುರಾಸೆ. ಮಾಡೇ ಇದೆ, ಉಸಿರು ಬೇಕಾದ್ರೂ ನಿಲ್ಲಿಸ್ತಾಳೆ ಹೊರ್ತು ಬಡ್ಡಿ ದುಡ್ಡನ್ನಲ್ಲ. ಸರಿ ಕಣ್ಣ, ನಮಗೆ ಇಲ್ಲಿ ಯಾರು ದುಡ್ಡು ಕೊಡಂಗಿಲ್ಲ. ಬೇಕೇ ಬೇಕಲ್ಲ, ನಾಳಿಕೆ ಒಬ್ಬರ ನಡೀಲ. ಒಳಗೆ ಇಲ್ಲಿಗಾಗಲ್ಲ. ಪಾಪಣ್ಣ, ಲೋ ಪಾಪಣ್ಣ, ಏನಿದು? ಆ ಕಡಿಮನಿ ಶಂಕರ ಸಾಲ ತಗೊಂಡು 3 ತಿಂಗಳಾಯ್ತು, ಇನ್ನೂ ತನಕ ಈ ಕಡೆ ಹಾದಿಲ್ಲ. ವಿಚಾರಿಸ್ಕ ಅವನ್ನ. ಅಮ್ಮನವ್ರೆ, ನೀವೇನು ಯೋಚನೆ ಮಾಡಬೇಡಿ. ನಿನ್ನೆ ಅವನಿಗೆ ಮೈ ಕೈ ಮುಟ್ಟು ಬಂದಿದ್ದೀನಿ. ನಾಳೆ ನಿಮ್ಮ ಬಡ್ಡಿ ಹಣ ಬಂದೇ ಬರುತ್ತೆ. ನೀಯತ್ತಂದ್ರೆ ನಿಂದೆ. ಅಲ್ಲಿ ನೋಡು, ಯಾರೋ ಬಂದಂಗಿದೆ. ಸರಿ ಅಮ್ಮವ್ರೆ. ಯಾರಲ್ಲ ನೀವು? ಏನ್ ಬಂದಿದ್ದು? ಬಂಗಾರಮ್ಮನವರ ನೋಡ್ಬೇಕಿತ್ರ. ಏನ್ ಕೆಲಸ? ಬಸಿ ದುಡ್ಡು ಬೇಕಾಗಿತ್ತ. ನಿಂಗ್ ಬೇಕಾ? ನಿಂಗ? ನಂಗೆ ಬೇಕು. ಸರಿ, ನೀನ್ ಬಾ.
ಇಲ್ಲೇ ಇರಲ್ಲ. ಆಯ್ತಲ್ಲ ಹೋಗಿ ಬರಲ್ಲ. ಬಿಟ್ಟೋಯ್ತಾ ಏನಾರ? ಮಗನವ್ರೆ ಬಡ್ಡಿಗೋಸಿ ಕಾಸು ಬೇಕಾಗಿತ್ತು. ಏನ್ ತಂದಿದೀಯ ಆಡ ಇಡಕ್ಕೆ? ಯಾಕೆ ಬೇಕು ಸಾಲ? ಕತೆ ಹೇಳುವೆ ನನ್ನ ಕತೆ ಹೇಳುವೆ, ಈ ಗೌಡನ ಕಣ್ಣೀರ ಕತೆ ಹೇಳುವೆ. ಅಯ್ಯೋ, ಹಠಕ್ ಬಿದ್ದು ಆ 2 ಎಕರೆನೂ ಕಳ್ಕೊಬೇಡ ಗೌಡ, ಸುಮ್ಮನೆ ಹೋಗು. ಪಾಪಣ್ಣ ಕಳ್ಸಪ್ಪ ಅವ್ರನ್ನ. ಸರಿ ಅಮ್ಮವ್ರೆ. ಏಯ್ ನಡಿ. ಅಮ್ಮವ್ರೆ ಅಮ್ಮವ್ರೆ ಸಹಾಯ ಮಾಡಿ ಅಮ್ಮವ್ರೆ, ನಿಮ್ಮನ್ನ ನಂಬ್ಕೊಂಬಂದೀನಿ. ನಿತ್ಕೋ. ಏನಿಲ್ಲ, ನೀವು ನಾಟಕ ಮಾಡೋ ಮೇಷ್ಟ್ರ ಹೆಸರು ಏನಂದೆ? ತಿಮ್ಮಣ್ಣ ಮೇಷ್ಟ್ರು ಅಂತ, ನಂಜನಗೂಡ್ನವರು. ಓಹೋ, ತಿಮ್ಮಣ್ಣವ್ರ. ಒಂದ್ ಷರ್ತು. ಹೇಳಿ ಅಮ್ಮವ್ರೆ. ಏನಿಲ್ಲ, ನಿಂಗೆ ದುಡ್ಡು ಬೇಕಂದ್ರೆ ನೀವು ಮಾಡೋ ನಾಟಕದಲ್ಲಿ ನನಗೆ ಪಾಪಣ್ಣಗೆ ನಟನೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ಅಷ್ಟೇ ತಾನೆ, ಕೊಡ್ತೀವಿ ಅಮ್ಮವ್ರೆ. ಸರಿ ಪಾಪಣ್ಣ, ಆ 2 ಎಕರೆ ಹೊಲಕ್ಕೆ ಎಷ್ಟು ಸಾಲ ಕೊಡ್ಬೋದು ಕೊಟ್ಟು ಕಳಿಸು. ಹಾ ಗೌಡ, ಅಮ್ಮವ್ರೆ 10% ಬಡ್ಡಿ ಪ್ರತಿ ತಿಂಗಳ ಬರಬೇಕು, ಇಲ್ಲ ಅಂದ್ರೆ ಚಕ್ರ ಬಡ್ಡಿ, ನೆನಪಿರ್ಲಿ. ಸರಿ ಅಮ್ಮವ್ರೆ. ಸುಮ್ಮನೆ ನಿಮ್ದಿಬ್ಬರು ಮಾಡ್ಕೊಳ್ಳಿ. ಈ ಮುಂದೆ ಬಾ. ಇಲ್ಲ ನಮ್ಗೆ ಅದು ಆ ಹತ್ರ ಬೇಕಂತ ಈ ಪದ ಮಾಡ್ಕೋಬೇಕು ಅಷ್ಟೇ. ಹೌದು. ಮೇಷ್ಟ್ರೆ, ಓ ಮೇಷ್ಟ್ರೆ, ನಮಸ್ಕಾರ ಮೇಷ್ಟ್ರೆ. ಬರ್ರಿ ಕುತ್ಕೊಳ್ಳಿ. ನಮಸ್ಕಾರ ಗೌಡ. ಕುತ್ಕೊಳ್ಳಿ ಮೇಷ್ಟ್ರೆ. ಸರಿಯಪ್ಪ. ಬಾಲು ತಣ್ಣಗಿರ ಮಜ್ಜಿಗೆ ತರೋಲ್ಲ. ಅದೇನು ಬೇಡ ಗೌಡ. ಈಗ ತರೋಲ್ಲ. ನಾವು ಮಾತಾಡ್ಕೊಂಡ್ವಲ್ಲ, ಹಾಗೇನೆ ಶ್ರೀಕೃಷ್ಣ ಸಂಧಾನ ನಾಟಕ ಮಾಡಿ. ಈಗ ಎಲ್ಲರಿಗೂ ಪಾತ್ರಗಳು ಹಂಚೋಣ. ಸರಿ ಮೇಷ್ಟ್ರೆ. ಎಲ್ಲರೂ ಬಂದಿದ್ದಾರೆ. ಬಂದಿದ್ದೀವಿ ಮೇಷ್ಟ್ರೆ. ನಾವು ಬಂದ್ವಿ. ಹಲೋ ಮನಸ್ಸು ಮಿಡಿಯುತ್ತಿದೆ, ಸೋತಿದೆ. ಯಾರಲ್ಲ ಕರೆಸಿದ್ದೀನಿ? ನನ್ನ ಕೈಲಿ ಆಗಲ್ಲಪ್ಪ. ಮೇಷ್ಟ್ರೆ, ನಾವು ಬಂದ್ರೆ ನಿಮ್ಗೆ ಬೇಜಾರಾ? ಪುರಾಣ ಸಂಕಟ. ಕಿರಿಗೌಡ, ನನ್ನ ಕೈಲಿ ಆಗಕ್ಕಿಲ್ಲಪ್ಪ, ನಾನು ಹೊಂಟೆ. ಮೇಷ್ಟ್ರೆ, ತಮ್ಮಯ್ಯ ಮೇಷ್ಟ್ರೆ, ನಿಮ್ಮನ್ನೇ ನಂಬ್ಕೊಂಡ್ಬಿಡಿ. ಒಳ್ಳೆ ಸಂಕಟಕ್ಕೆ ಬಂತಲ್ಲ ನನಗೆ. ನಾಟಕ ಅಂತೀರಿ, ಇಲ್ಲಿ ನೋಡಿದ್ರಿ, ಇಲ್ಲಿ ಬೇರೆ ತಗೊಳಾಕ್ತೀರಿ. ಆಯ್ತು, ನಂದೊಂದು ಷರತ್ತದೆ. ನಾನು ನಾಟಕ ಮಾಡಿಸ್ಬೇಕು ಅಂದರೆ ನೋಡ, ನಾನು ನಾಟಕ ಮಾಡಿಸ್ಬೇಕು ಅಂದರೆ ಆ ಎಮ್ಮಂಗೆ ನುಲಿ ಬೇಡ ಅಂತ ಹೇಳು. ಆಯ್ತು ಅಮ್ಮರೇ. ಎಲ್ಲರೂ ಬಂದವ್ರ? ಬಂದಿರೋ ಮೇಷ್ಟ್ರೆ. ಈಗ ನಿಮ್ಗೆಲ್ಲರಿಗೂ ಪಾತ್ರಗಳು ಹಂಚ್ಬಿಡ್ತೀನಿ. ಆ ಪಾತ್ರಗಳ ಪ್ರಕಾರ ನೀವು ಅಭ್ಯಾಸ ಮಾಡ್ಕೋಬೇಕು. ಎಲ್ಲ ಬರ್ಕ ಬಂದಿದ್ದೀನಿ, ಗೊತ್ತಾಯ್ತಾ? ನನ್ಗೆ ಯಾವ ಪಾತ್ರ ಕೊಡ್ತೀರಾ? ಅಯ್ಯೋ ಸುಮ್ಕೇರವ. ಮೊದಲು ನಾಟಕ ನೋಡಿದ್ರೆ ಕೃಷ್ಣ ಸಂಧಾನ, ಇಲ್ಲಿ ನೋಡಿದ್ರೆ ಮೂತಿಗಳೆಲ್ಲ ಬರೀ ದುರ್ಯೋಧನ ದುಶ್ವಾಸನ ಅಂತವೇ ಇದಾವೆ. ಕೃಷ್ಣನ್ ಎಲ್ಲಿಂದ ಹುಡುಕ ಬರಲಿ ನಾನೀಗ? ನೀವವ್ವ ನೋಡ್ದ, ಕೃಷ್ಣ ಆಗಕ್ಕೆ ಗಂಡು ಹೆಣ್ಣು ಭೇದ ಇಲ್ಲ ಕಣ್ರಪ್ಪ. ಮಕ್ಕದಲ್ಲಿ ಒಂದು ತೇಜಸ್ ಇರಬೇಕು ನೋಡ್ರಿ. ಮಕ್ಕದಲ್ಲಿ ಒಂದು ತೇಜಸ್ ಆಯ್ತಾ? ತಕರಿ, ಅದೇ ಕೃಷ್ಣ. ನೀನೇ ಕೃಷ್ಣ ಕಣಮ್ಮ, ಫಿಕ್ಸ್. ನಿಂತ್ಕೊಳ್ಳಮ್ಮ. ಕಿರಿಗೌಡ, ಒಳ್ಳೆ ಭರ್ಜರಿಯಾಗಿದ್ಯಾ? ತಕಳ, ನೀನೇ ಭೀಮ ಕಳ್ಳ. ಬಾ, ಭೀಮನ್ ಪಾತ್ರ ನಿಂಗೆ ಕೊಟ್ಟಿವ್ನಿ. ಬಾಲು, ನೀನು ಯುಧಿಷ್ಠಿರ ಕಣ.
ಆಯ್ತಾ ಆಯ್ತು ಚೆನ್ನಾಗಿ ಮಾಡಲ ಮೇಷ್ಟ್ರೆ ನೀವು ದುರ್ಯೋಧನ ಮೇಷ್ಟ್ರೆ, ದುರ್ಯೋಧನ ನಿದ್ದಿಯಿಂದಲೂ ಆಸ್ತಿ ಕೊಡ್ಲಿಲ್ಲ, ನಾಟಕದಲ್ಲೂ ಕೊಡಲ್ಲ. ದುರ್ಯೋಧನ ಅವನು ದುರ್ಯೋಧನ ಆದ್ರೆ ನಾನು ಕರ್ಣ ಯಾರು ನೀನು ನಾನು ಚೋರ ಕರ್ಣ. ನಾನು ಬಿಟ್ಟು ನಾಟಕ ಮಾಡ್ತೀರಾ? ನಾನು ಬಿಟ್ಟು ನಾಟಕ ಆಡ್ತೀರಾ? ಚುಚ್ಬಿಡ್ತೀನಿ, ಹಾಕ್ಬಿಡ್ತೀನಿ, ಎಲ್ಲರೂ ಒಬ್ಬೊಬ್ಬರಿಗೂ ಬಿಡಲ್ಲ. ಅರ್ಥ ಆಯ್ತಾ? ನಾನು ಕರ್ಣನ್ ಪತ್ರ ನನ್ ಮಾಡ್ಲೇಬೇಕು. ಮೇಷ್ಟ್ರಿಗೆ ಚುಚ್ಚಕ್ ಬರ್ತೀಯೇನೋ? ಪಾಪಣ್ಣನ ಜೊತೆ ಒಂದು ಗೂಸ ಕೊಡ್ಸಿದೆ, ನಿಂಗೆ ಬುದ್ಧಿ ಬರುತ್ತೆ ಆವಾಗೆ. ನಿಮ್ ಪಾಪಣ್ಣ ಪೀಪಣ್ಣ ಅಲ್ಲಿ ಭಜನ್ ಕಂಡವನೆ. ಪಾಪಣ್ಣ, ಲೋ ಪಾಪಣ್ಣ, ಈ ಮುದೋಳ್ ನಾಯಿ ಮುಸುಡಿ ಮಗನೇ ಇಲ್ಲಿ ನಡ್ಕೊಂಡಿಯೇನೋ? ನಾನು ಒಬ್ಬೊಬ್ಬನು ಬಿಡಲ್ಲ, ಎಲ್ಲಾನು ಕುರ್ಪ್ ಹಾಕ್ಬಿಡ್ತೇನೆ. ಮೇಷ್ ಅವರೇ, ಒಸಿ ಮರವಾದ ಇರ್ಲಿ, ನಮ್ಮೂರಿನ ಮರವಾದ ತೆಗಿತೀರಾ? ಇನ್ನು ನಾಟಕದ ಇನ್ನು ಶುರುನೇ ಆಗಿಲ್ಲ, ಆಗಲೇ ಹರ ಅನ್ನಿಸ್ಬಿಟ್ಟಿದ್ದ. ಇವನು ಯಾವನೋ ಕುಡುಕ್ ಬಡ್ಡಿ ಮಗ, ಹಾಳಾಗೋಯ್ತು ನಮ್ದೆಲ್ಲ. ನಾನು ಯಾಕೆ ಹೆದರ್ಕೋಬೇಕು? ಪಾತ್ರೆಗಳು ಹಂಚ್ಬಿಡ್ತೀನಿ ಮೊದಲು. ನೀನು ಭೀಮ ಆಯ್ತು, ನಿಮ್ಮ ಅಣ್ಣೆ ದುರ್ಯೋಧನ ತಗೆ ಆಗೋಗ್ಲಿ. ಇವನು ಯುಧಿಷ್ಠಿರ ಧರ್ಮರಾಯ ಎಲ್ಲ ಹೇಳ್ಬಿಟ್ಟಿವ್ನಿ. ಈಗ ಕರ್ಣ ನನಗೆ ಕರ್ಣ, ನನಗೆ ನನ್ ಮಾಡಿ ಮಾಡ್ತೀನಿ ಕರ್ಣನ್ ಪಾತ್ರನ. ಹೋಗ್ಲಿ, ಅವನಿಗೊಂದು ಕರ್ಣನ್ ಪಾತ್ರ ಕೊಟ್ಬಿಡಿ. ಇವನಿಗೆ ಕರ್ಣನ್ ಪಾತ್ರ ಊರೆಲ್ಲ ಕಿತ್ಕೊಂಡು ತಿಂತಾನೆ ಇವನು. ಇವನಿಗೆ ನಾನು ಕರ್ಣನ್ ಪಾತ್ರ ಮೇಷ್ಟ್ರ ಆಗಿದ್ದಕ್ಕೆ ಸಾರ್ಥಕ ಆಯ್ತು. ಮುಂಡ ಮೋಚ್ಕೋತು ಹಾಳಾಗೋಗಿ ಕರ್ಣ. ಥ್ಯಾಂಕ್ ಯು ಮೇಸ್ಟ್ರೆ, ಥ್ಯಾಂಕ್ ಯು. ಆಯ್ತಲ್ಲ, ಅವ್ನು ಕರ್ಣ ಕೊಟ್ಮೇಲೆ ಇವನು ಇನ್ನೊಂದೇನೋ ಒಂದು ಕೊಟ್ರೆ ಆಯ್ತು. ದುಶ್ಯಾಸನೆ ಆಗೋಗ್ಲಿ ಬಿಡಿ, ಹೋಗ್ಲ ಮಾಡ್ಕೊಂಡು ಹೋಗ್ಲ. ಎಲ್ಲ ನೆಗೆದು ಬಿದ್ದಂಗಾಯ್ತು. ಅರೋರ ಗೋವಿಂದ. ಆಯ್ತು, ಎಲ್ಲ ಹೋಗಿ ಬನ್ನಿ, ನಾಳೆ ನೋಡುವ. ಹೋಗಿ ಬನ್ನಿ. ಮೇಷ್ಟ್ರೆ, ನಾನು ಬರ್ಲಾ? ಎಲ್ಲರಿಗೂ ಅವ್ರವ್ರ ಪಾತ್ರ ನಿಮ್ದೇ ಅಲ್ವಾ ಸರ್? ರಾಮನು ಬರಲಿಲ್ಲ. ಬಾರೋ, ನನ್ನ ಮದ್ವೆ ಮಾಡ್ಕೊಳ್ಳೋ. ಇನ್ನ ತಾಳಿನೂ ತಂದಿರಿ, ಮದ್ವೆ ಮಾಡ್ಕೊಳ್ಳೋ. ಮದ್ವೆ ಮಾಡ್ಕೊಳ್ಳೋ. ಯಾರು ಇಲ್ಲ. ಮದ್ವೆ ಮಾಡ್ಕೊಳ್ಳೋರು ಯಾರು ಇಲ್ಲ. ಎಲ್ಲ ಪಾತ್ರೆಗಳು ಹಂಚಬೇಕು. ಎಲ್ಲ ಹುಡುಗರಿಗೆಲ್ಲ ಹೋಗ್ಬೇಕು. ಹಲೋ, ಎಲ್ಲ ಬಂದಿದ್ದಾವೇನೋ? ಹಲೋ ಹಲೋ, ಸರಿ ಸರಿ. ನಮಸ್ಕಾರ. ಅಯ್ಯೋ ಅತ್ತದರಿ ಇತ್ತ ಪುಲಿ, ಏನು ಮಾಡೋಕ್ಕಾಗಿಲ್ಲ, ಒಪ್ಕೊಂಡ್ಬಿಟ್ಟಿವ್ನಿ. ಅಷ್ಟೇ. ಮೇಷ್ಟ್ರೆ, ಹಾ ಬಾವಾ. ಫಲ ತಾಂಬೂಲ ತಂದಿದ್ದೀನಿ ಮೇಷ್ಟ್ರೆ. ನಾಟಕ ಶುರು ಮಾಡಕ್ ಮುಂಚೆ ಒಳ್ಳೇದಾಗ್ಲಿ, ನನ್ನ ನಟನೆ ಚೆನ್ನಾಗಿ ಮಾಡ್ಬೇಕಂತ ಆಶೀರ್ವಾದ ಮಾಡಿ. ಚೆನ್ನಾಗಿರು ಕಂದ, ಚೆನ್ನಾಗಿರು. ನೋಡಿ, ಶುಭ ಸಮಾಚಾರ ಏನಂದ್ರೆ, ಯಾವ್ದಾರ ಒಂದು ಒಳ್ಳೆ ಕಾರ್ಯ ಶುರು ಮಾಡಬೇಕು ಅಂದ್ರೆ ಈ ಥರ ಫಲ ತಾಂಬೂಲ ಬಂದುಬಿಡ್ಬೇಕು. ಅಲ್ಲಿಂದ ಶುರು ಮಾಡಿದ್ರೆ ಒಳ್ಳೇದಾಯ್ತದೆ. ತತ್ತಾರಲ್ರ ಏನೇನು ತಂದಿದ್ದೀರಿ? ನಾನು ತಂದೀವಿ ಮೇಷ್ಟ್ರೆ. ಓ, ಏನು ತಂದಿದೀಯಪ್ಪ ನೀನು ಮೇಷ್ಟ್ರೆ? ಹುಡುಕಾಳಪ್ಪ, ಹುಡುಕ.
ತಂದವನಂತೆ ಮೇಷ್ಟ್ರೆ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಬಿಡಿ ಎಲ್ರು. ಮೇಷ್ಟ್ರೆ ಒಪ್ಪಿಸ್ಕೋಬೇಕು. ಇದು ನೀನು ಊರಿಗೆಲ್ಲ ತೋರ್ಸ್ಕೊಡೋ ಅಂತದ್ದೇನೋ ಇದು. ಅಲ್ಲ ಮೇಷ್ಟ್ರೆ, ಮರ್ವಾದೆ ತೆಗಿತೀಯಲ್ಲ. ಅಲ್ಲ ಮೇಷ್ಟ್ರೆ, ಹಗ್ಲಾಗ್ಲು ನೀವು ಬೀಡಿ ಅಂತ ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿ ಬೀಡಿ ಬೆಂಕಿ ಪಟ್ನವ ತಂದೀವಿ ಮೇಷ್ಟ್ರೆ. ಒಪ್ಪಿಸ್ಕೋಬೇಕ್ರಾ? ಆಯ್ತು, ಹೋಗ. ಆಶೀರ್ವಾದ ಮಾಡಿ ಮೇಷ್ಟ್ರೆ. ಹೋಗ್. ಆಹಾ ಎಂಕ ಬಾರ್ಲ ಕರೆಕ್ಟ್ ಕಣ್ಣ. ಈ ಸೆಕೆ ಕಾಲದಲ್ಲಿ ಯಾವನ್ನಾರ ಸಾಲ್ತಾನೇನಲ್ಲಿ ಇದೇನ ಇದು? ಅಯ್ಯಪ್ಪ, ಅಯ್ಯೋ ಯಾವ್ದಲ್ಲ ಇದು? ಮನೆಯಲ್ಲಿರೋ ಧೂಳೆಲ್ಲ ಎತ್ತಾಕೊಂಬಂದಂಗಿದೆ. ಮನೆಗೆ ಅಟ್ಟದ ಮೇಲೆ ಸುಮ್ಕೆ ಧೂಳು ಇಟ್ಕೊಂಡ್ ಬಿದ್ದಿತ್ತು. ಅದು ಅಲ್ಲಿ ಬಿದ್ದಿರೋದಕ್ಕಿನ್ನ ನಿಮ್ಮ ಮೆಟ್ಲ ಮೇಲೆ ಬಿದ್ದಿದ್ರೆ ಅಯ್ಯೋ ದೇವ್ರಿ, ಚೆನ್ನಾಗಿರುತ್ತೆ ಮೇಸ್ಟ್ರೆ. ಏನು ಆಶೀರ್ವಾದ ಮಾಡಿ ಮೇಸ್ಟ್ರೆ. ಹಾಳಾಗೋಗು. ನೀವು ಆಶೀರ್ವಾದ ಕೊಟ್ಮೇಲೆ ಅದಾಗದೆ. ಏನು ಮುಂಡ್ಯವೋ, ಏನೇನು ತತ್ತವೋ ಇಲ್ಲಿಗೆ. ಗುರು ದಕ್ಷಿಣೆಗಿರೋ ಮರ್ವಾದೇನೆ ಹಾಳು ಮಾಡ್ಬಿಡ್ತವೆ. ನಾನು ಬಡವ ಮೇಷ್ಟ್ರೆ. ಓ, ಇಲ್ಲಿಂದ ಶುರು ಮಾಡಪ್ಪ ನೀನು. ಬಡವ ಅಂತ ಬಡವ ಇವ ತಗೊಳಪ್ಪ. ಏನೋ ವಾಚ್ ತಂದೀನಿ ಮೇಷ್ಟ್ರೆ. ವಾಚು ಬಡವ ಆದ್ರೂ ಪರವಾಗಿಲ್ಲ ಕಳ. ಒಳ್ಳೇದೇನೋ ತಗೊಬಂದಿದ್ಯಾ? ಒಪ್ದೆ ಕಣ. ಜನಕ್ಕೆ ತೋರ್ಸೋದು ವಾಚು ಅಂತ. ಒಂದ್ ಮುಳ್ಳೆ ಇಲ್ವಲ್ಲ ಇದ್ರಲ್ಲಿ? ಒಂದೇ ಮುಳ್ಳದೆ. ಸೇಮ್ ಹೆಂಗ್ಲ ನೋಡ್ಲಿ ಇದ್ರಲ್ಲಿ? ಆಶೀರ್ವಾದ ಒಂದೇ ಮುಳ್ಳು. ಆಶೀರ್ವಾದ ಮಾಡ್ರಿ ಬಡ್ಕದು. ಹೋಗಪ್ಪ, ಅದೇನು ಉದ್ಧಾರ ಆಯ್ತು ಆಗು. ಬಂಗಾರದಂತ ಮೇಷ್ಟ್ಗೆ ಬಂಗಾರ ಉಂಗ್ರ ತಗೊಂಡ್ಬಂದಿದ್ದೀನಿ. ಶಿವನಿ ಶಂಭುಲಿಂಗ. ಇರ್ಲಿ ಬಿಡಿ, ನಿಮ್ಗಾಗಲ್ಲೇನೋ, ನಾನೇ ಹಾಕೋ. ಮೇಷ್ಟ್ರೆ ಅಧ್ಯಕ್ಷರು ಬನ್ನಿ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನಂಗೆ ಒಂದು ನಾಟಕದಲ್ಲಿ ಪಾತ್ರ ಕೊಡ್ಸು ಅಂತ ನನ್ಗೆ ತೊಂದರೆ ಕೊಡ್ತಾ ಇದ್ದಾಳೆ. ಇವಳು ಬಂದು ಆ ಪಾತ್ರ ಕೊಟ್ಬಿಡಿ, ನೀವು ಮಾಡಿಸ್ತಾ ಇರೋ ನಾಟಕದಲ್ಲಿ. ಮೇಷ್ಟ್ರೆ, Myself Diana from Lovely London. I would like to participate in this drama with you all. Kindly give me a role and provide some guidance as I prepare. Also, I'll be very grateful, you know. ಯಾವ ಭಾಷೆ ಮಾತಾಡ್ತಾವಳು ಇವಳು? ಲೇ ಕಿರಿಗೌಡ, ಇಲ್ಲಿ ನೀವು ಒತ್ ಕೈ ಇದೆಯಲ್ಲ, ಅದೇನ್ ಮಾತಾಡ್ತಾಳು ಅವಳು? ಅರ್ಥ ಆಗ್ತಾ ಇಲ್ಲ. ಕನ್ನಡ ಮೀಡಿಯಂ ಮೇಷ್ಟ್ರೆ. ತಗೊಳಪ್ಪ. ಬಂದಲ್ಲ ಮೇಷ್ಟ್ರೆ, ಒಂದ್ ನಿಮಿಷ ಬನ್ನಿ ಈ ಕಡೆ. ಇಲ್ಲಿ ನಾನ್ ಬರಕ್ಕೆಲ್ಲ ನಿಂತಾವ. ಬನ್ನಿ ಮೇಷ್ಟ್ರೆ, ಏನೋ ಕೊಡ್ಬೇಕು ನಿಮ್ಗೆ. ಯಾವ ಬ್ರಾಂಡ್ಲ? ಒಳ್ಮಂಕು. ನೀನೇ ಕಲ ನನ್ನ ಅರ್ಥ ಮಾಡ್ಕೊಂಡಿದ್ದು. ನೀನೇ ಎಣ್ಣೆಗೆ ಸೋಲ್ದಿರ ನನ್ನ ಮಗನೇ ಇಲ್ಲ. ಏನಲ್ಲ ಅದು? ಏನಿಲ್ಲ ಮೇಷ್ಟ್ರೆ, ಇವಳು Diana, my name is Diana. ಡಯನಾ ಆ ಲಂಡನ್ ಇಂದ ಬಂದದ್ದು. ಯಾವುದೋ ಲಂಡನ್ ಬಂದ ಡಯನಾ. ಅವಳು ಪಾತ್ರ ಮಾಡ್ತಾಳೆ ನಾಟಕದಲ್ಲಿ ಅಷ್ಟೇ. ಅಯ್ಯೋ ಮೇಷ್ಟ್ರೆ, ನಾನೊಂದ್ ವಿಷಯ ಹೇಳೋದೇ ಮರ್ತ್ಬಿಟ್ಟಿದ್ದೆ. ಇವಳು ನಮ್ಮ ಅಣ್ಣನ ಮಗಳು. ಲಂಡನ್ ಅಲ್ಲೇ ಹುಟ್ಟಿದ್ದು ಬೆಳೆದಿದ್ದೆಲ್ಲ. ಹಂಗಾಗಿ ಅವಳಿಗೆ ಕನ್ನಡ ಬರಕ್ಕಿಲ್ಲ. ಏನಾದ್ರು ಒಂದ್ ಪಾತ್ರ ಕೊಟ್ಬಿಡಿ ಮೇಷ್ಟ್ರೆ ನಿಮ್ ನಾಟಕದಲ್ಲಿ. ಮಾಸ್ಟರ್, I will learn. ನಂದು ಕುಳಿತು ನಿಮಗೆ ಹೇಳುತ್ತೀನಿ. ಅಕ್ಕ, ಅದು ಹೇಳುತ್ತೀನಿ ಅಲ್ಲ, ಹೇಳುತ್ತೀನಿ. ಸೇಮ್. ಅಧ್ಯಕ್ಷರೇ, ಕಷ್ಟ ಆಯ್ತದೆ ಈ ಅಮ್ಮಂಗೆ. ಕನ್ನಡನೇ ಬರೀಕಿಲ್ಲ. ಈ ನಾಟಕ ಎಲ್ಲಿಂದ ಕಲಿಸ್ಲಿ ನಾನು? Oh my God! Don't say like that. ನಾನು ಕನ್ನಡ ಡ್ರಾಮಾ ಮಾರುತ್ತೀನಿ. ನಾನು ಕನ್ನಡ ಡ್ರಾಮಾ ಮಾರುತ್ತೀನಿ. ಒಂದು ಪಾತ್ರೆ ಕೊಡಿ ಪ್ಲೀಸ್. ಆಫ್ಟರ್ ದಿಸ್ ಡ್ರಾಮಾ ನಾನು ಹಾರುತ್ತೀನಿ ಪ್ಲೀಸ್. ಕೇಳಿಸ್ಕೊಂಡಪ್ಪ, ಒಂದು ಪಾತ್ರೆ ಕೊಟ್ರೆ ಅದ್ರೊಳಗೆ ಡ್ರಾಮಾ ಹಾಕ್ಬಿಟ್ಟು ಮಾರ್ಬಿಡ್ತಾಳಂತೆ, ಆಮೇಲೆ ಹಾರ್ಬಿಡ್ತಾಳಂತೆ. ನಾನೇನು ಮಾಡಲಿ ಇಲ್ಲಿ ಕೂತ್ಕೊಂಡು? ಅಧ್ಯಕ್ಷರೇ, ನಂಗೆ ಕ್ಷಮಿಸ್ಬಿಡಿ. ಇವಳು ಕನ್ನಡ ಬರ್ದೊತ್ತು ನಾನು ನಾಟಕ ಕಲ್ಸಕ್ಕೆ ಆಯ್ಕಿಲ್ಲ. ಇವಳಿಗೆ ಯಾರ ಕನ್ನಡ ಕಲಿಸಿದ್ರೆ ಆಮೇಲೆ ನಾವು ನಾಟಕ ಕಲಿಸ್ಬೋದು. ಮೇಷ್ಟ್ರೆ, ನಾವು ಕಲಿಸ್ತೀವಿ ಮೇಷ್ಟ್ರೆ. ನೀನು ಮೇಷ್ಟ್ರೆ ವಾಗ ನಿನಗೆ 4 ಪದ ಹೇಳಕ್ ಬರಕ್ಕಿಲ್ಲ. ಇವನು ಬಂದಲ್ಲ. ಪರಂಗಿ ತರ ಕನ್ನಡ ನಾನು ಹೇಳ್ಕೊಡ್ತೀನಿ ಮೇಷ್ಟ್ರೆ. ಹೌದು, ಆ ಪಿರಂಗಿ ಮಧ್ಯ ನಾನು ಸಿಗಾಕೊಂಡು ಸಾಯ್ತೀನಿ ಅಷ್ಟೇ. ಹೋಗ್ಲ ನೀನು.
ನಾನ್ ಹೇಳ್ಕೊಡ್ತೀನಿ ಮೇಷ್ಟ್ರೆ, ನಾನ್ ಹೇಳ್ಕೊಡ್ತೀನಿ. ಹಾ, ಬಾ, ಬಾ. ಪಾಪ ಮೇಷ್ಟ್ರೆ ಎಷ್ಟು ಬೇಡ್ಕೊಳ್ತಾ ಇದ್ದಾಳೆ. ಇಲ್ಲೇ ಹುಟ್ಟಿ ಬೆಳ್ದಿರೋ ಎಷ್ಟೋ ಜನಕ್ಕೆ ಕನ್ನಡದ ಮೇಲೆ ಆಸಕ್ತಿನೇ ಇಲ್ಲ, ಅಭಿಮಾನನೂ ಇಲ್ಲ. ಹೌದು. ಆದ್ರೆ ಇವಳಿಗಿದೆ, ಅದನ್ನ ನಾವು ಗೌರವಿಸೋಣ ಮೇಷ್ಟ್ರೆ. ಇವಳು ಸರಿ. ಕನ್ನಡ ಹೇಳ್ಕೊಡ್ತೀನಿ, ಇವಳ ಜವಾಬ್ದಾರಿ ನಂದು ಮೇಷ್ಟ್ರೆ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳವ. ಸರಿಯಾದ ಮಾತು ಹೇಳ್ದೆ ಕಣವ. ಕನ್ನಡ ಬರ್ದೇ ಇರೋರಿಗೆಲ್ಲ ಕನ್ನಡನ ಕನ್ನಡಿಗರಿಗೆ ಕಲಿಸಿದ್ರೆ ಮಾತ್ರ ಕನ್ನಡ ನಾಡು ಉದ್ಧಾರ ಆಗೋದು. ಒಡೇರಿ ಚಪ್ಪಾಳೆ. ಚಪಾಳೆ ಚಪಾಳೆ. ಎಲ್ಲ ನಾಳೆ ಸೇರುವ, ಹೋಗ್ ಬನ್ನಿ. ಸರಿ ಮೇಷ್ಟ್ರೆ. ಬರ್ತೀನಿ ಮೇಷ್ಟ್ರೆ. ಹಾ ಹಾ ಬರ್ತಾರೆ ಈಗ. ಎಲ್ಲಿ ಡಯಾನಾ ಇಲ್ಲಿ? ಎಲ್ಲ ಬಂದವ್ರೇನಪ್ಪ? ಬನ್ನಿ ಬನ್ನಿ ಬನ್ನಿ. ಬಂದೀವಿ ಮೇಷ್ಟ್ರೆ. ಬಂದಿದ್ದೀರಾ? ಈಗ ಶುರು ಹಚ್ಕೊಬಿಡುವ. ಮೊದಲಿಗೆ ಗಣಪತಿ ಪ್ರಾರ್ಥನೆ. ಆಯ್ತು ಮೇಷ್ಟ್ರೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ವ. ಎಲ್ಲ ಸೇರ್ಕೊಳ್ಳಿ, ಎಲ್ಲ ಸೇರ್ಕೊಳ್ಳಿ. ಮೊದಲು ಕೈ ಮುಕ್ಕೊಳ್ಳಿ, ಹಾ ಮೇಷ್ಟ್ರೆ. ಕೈ ಮುಕ್ಕೊಳ್ಳಿ. ಹೇಳಿ ಓಂ ನಮೋ ವಿಘ್ನರಾಜಾಯ. ವಿಘ್ನರಾಜಾಯ ವಿಘ್ನರಾಜಾಯ. ಈಗ ಡಯಾನ, ಮಂಜುಳ ಬನ್ನಿ. ಕೃಷ್ಣ ಸಂಧಾನ ಶುರುವಾಗೋದೆ ಕೃಷ್ಣ ರುಕ್ಮಿಣಿಯರ ಸಂವಾದದಿಂದ. ಈಗ ಡಯಾನ, ನೀನು ರುಕ್ಮಿಣಿ, ಮಂಜುಳ ಕೃಷ್ಣ. ನಿನಗೆ ನಾನು ಒಂದು ಸಂಭಾಷಣೆನ ಹೇಳ್ಕೊಡ್ತೀನಿ, ಅದನ್ನು ಕಲ್ತ್ಕೋಬೇಕು ನೀನು. ಕೃಷ್ಣನ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀಯ, ಹೀಗೆ ನೋಡ್ಕೋತಾ ಯಾಕೋ ಇಂದು ಈ ರುಕ್ಮಿಣಿಯನ್ನು ನೋಡಲು ಮಧುಸೂದನ ಇನ್ನೂ ಬರಲಿಲ್ಲವಲ್ಲ. ಹೇ ಮುರಳೀಲೋಲ, ನನ್ನ ಮೇಲೆ ಕೋಪವೇ? ನನ್ನಿಂದಾದ ಅಪರಾಧವಾದರೂ ಏನು? ಇಷ್ಟನ್ನ ಬರೆದಿದ್ದೀನಿ, ನಾನು ಹೆಂಗೆ ಹೇಳಿದ್ನೆ ಹಂಗೆ ಹೇಳ್ಬಿಟ್ರೆ ಆಯಿತು. ಯಾಕೆ ಈ ರುಕ್ಮಿಣಿಯನ್ನು ನೋಡುತ್ತಾ ಇನ್ನು ಮೊದಲ ಸುನ ಬಾರಲಿ ಇಲ್ಲ? ಹೇ ಮನುಲುಲ, ನನ್ನ ಮೇಲೆ ಕವ್ವೆ? ನನ್ನಿಂದ ಬೇರೆದಾದರೇನು? ಆಯ್ತಮ್ಮ. ಮಂಜುಳ, ನನ್ನ ಕೈಲಿ ಆಯ್ತಿನಮ್ಮ. ಇದನ್ನ ನೀನು ತಗೊಂಡು ಹೋಗಿ, ಅಥವಾ ನೀ ಬರ್ಕೊಂಡಿದ್ಯಲ್ಲ, ನಿಂದು ನೀ ಬರ್ಕೊಂಡಿದ್ಯಾ, ಇವಳ್ದು ಬರ್ಕೊಂಡಿದ್ಯಾ, ಅದನ್ನ ಅವಳಿಗೆ ಹೇಳ್ಕೊಡಮ್ಮ. ನೀವು ಕಾಮಿ? ನಾನು ಈ ವಯಸ್ಸಲ್ಲಿ ಕಾಮಿ ಅಂತೆ? ಕಾಮಿನ ನಾನು? ಅಯ್ಯೋ ಮೇಷ್ಟ್ರೆ, ಅವಳು ಹೇಳಿದ್ದು ಕಮ್ಮಿ ಕಮ್ಮಿ ಹೇಳ್ಕೊಡಿ ಅಂತ. ಈಗ ಹೋಗಿದ್ದ ಜೀವ ವಾಪಸ್ ಬಂದ್ಬಿಡ್ತು. ಸುದ್ಯಮ್ಮ, ಬಹಳ ಸಂತೋಷ. ಕಮ್ಮಿನೇ ಮಾಡು, ಏನಾರ ಮಾಡು, ಅವಳ ಬಾಯಲ್ಲಿ ಆ ಸಂಭಾಷಣೆ ಬರ್ಸೋದು ನಿನ್ ಜವಾಬ್ದಾರಿ. ಸರಿ, ಖಂಡಿತ. ಒಳ್ಳೆಯದಾಗಿ ಹೋಗ್ವಮ್ಮ. ಲೋ ಬಾಲು ಮೇಷ್ಟ್ರೆ. ನೀನು ಯುಧಿಷ್ಠಿರ ಅಲ್ಲೇನೋ? ಅಲ್ಲ ಮೇಷ್ಟ್ರೆ, ನಾನು ಧರ್ಮರಾಯ. ಅಯ್ಯಪ್ಪ ಕಂದ, ಅಯ್ಯೋ ಬಾರೋ ಬಾರೋ ಕಂದ. ಐ ಏನು ಮಾತಾಡ್ತೀಯೋ? ಯುಧಿಷ್ಠಿರ ಧರ್ಮರಾಯ ಎರಡು ಒಬ್ಬಂದೇ ಹೆಸರು ಕಲ ಮೇಷ್ಟ್ರೆ. ನಂಗೆ ಧರ್ಮರಾಯನ ಇರಿ ಮೇಷ್ಟ್ರೆ. ಯುಧಿಷ್ಠಿರ ಬಾಯಿಗೆ ಒಳಾಕಿಲ್ಲ ನಂಗೆ. ಆಯ್ತು ಬೇಡಪ್ಪ, ನಿನ್ನ ಜೊತೆ ಸಕ್ಕ ನನ್ನ ಬಾಯಿ ಹಾಳಾಗ್ತದೆ. ಆಯ್ತು, ನೀ ಧರ್ಮರಾಯನೇ ಇಟ್ಕ. ಆಗ್ಲಿ ನಾನೇನು ಹೇಳ್ಕೊಡ್ತೀನಿ ಹಂಗೇನೆ ಹೇಳು ಹೇಳು. ಲೇ, ನಾ ಇನ್ನೂ ಏನು ಹೇಳ್ಕೊಟ್ಟೆ ಇಲ್ಲ ಕಲ. ಲೇ, ನಾ ಇನ್ನ ಏನು ಹೇಳ್ಕೊಟ್ಟೆ ಇಲ್ಲ ಬಡತದೆ.
ಇಂಥವ್ ಕಟ್ಕೊಂಡು ಏನಪ್ಪ ಮಾಡೋದು? ನಾನು ಹೇಳ್ದಂಗೆ ನೀನು ಬಗಳು ಬೋಗಲ್ದೆ ಮೇಷ್ಟ್ರೆ. ಹೋಗ ನೀನು, ಬೇಡ ನೀನು ನನಗೆ ಹೋಗ. ಮೇಷ್ಟ್ರೆ ಸರಿಯಾಗಿ ಹೇಳಿದ್ನಲ್ಲ ಮೇಷ್ಟ್ರೆ, ನೀವು ಹೇಳ್ದಾಗೆ ಹೇಳ್ದಲ್ಲ ಮೇಷ್ಟ್ರೆ. ಹೋಗು ನೀನು. ಆಯ್ತು ಮೇಷ್ಟ್ರೆ. ಇನ್ನೊಬ್ಬನ ಯಾವನ್ನಾರ ಕರೆದು ಕೇಳವ ಹೆಂಗೆ ಹೇಳ್ತಾನೆ, ಏನು ಕಥೆಯೋ ಮೇಷ್ಟ್ರೇ, ಹೆಂಗ. ಬಾರ್ಲ ನಿಂಗೆ ಹೇಳ್ವ. ನನ್ನ ಪಾತ್ರ ದುಶ್ಯಾಸನ. ಸೀರೆ ಹೌದು. ಕೊಟ್ಬಿಟ್ರೆ ಅತ್ತ ಹೇಳ್ ಬಿಸಾಕ್ ಆಗಿತ್ತು. ಮುಂಡೆದೆ ಇದು ಕೃಷ್ಣ ಸಂಧಾನ. ಇದು ಆದ್ರೇನು? ಏನ್ ಇಲ್ಲಿ ಸೀರೆ ಎಳೆಯುವಂಥದ್ದೇನೂ ಇಲ್ಲ. ಏನೂ ಇಲ್ಲ. ಏನೇನೂ ಇಲ್ಲ. ಸೀರೆ ಎಳೆಯ ಪಾತ್ರ ಇದ್ದಿದ್ದಕ್ಕೆ ನಾನು ಈ ಪಾತ್ರ ಒಪ್ಕೊಂಡಿದ್ದು. ತಗೊಳಪ್ಪ. ಇಲ್ಲ, ನಿಮ್ ಪಾತ್ರನೂ ಬೇಡ, ನಿಮ್ ಡ್ರಾಮನು ಬೇಡ. ಹೋಯ್ತಾ ಇರ್ಬೇಕು. ಮತ್ತೆ ನಾನ್ ತಂದ್ಕೊಟ್ಟಿರೋ ಶಾಲು ನಾಳೆ ಬೆಳಿಗ್ಗೆ ಬೇಕು, ಅದು ಧೂಳ್ ಸಮೇತ. ಇಲ್ಲ ಅಂದ್ರೆ ಎಲ್ಲ ಇವನ ಮಾರಾಮಾರಿ ಮಾಡ್ಬಿಡ್ತೀನಿ ನಾನು. ಹೇಳಲಿ. ಬರ್ಲ ಇಲ್ಲಿ ಮೇಷ್ಟ್ರು ದೇವ್ರ ಸಮಾನ, ಕ್ಷಮಾಪಣೆ ಕಳ್ಳ ಹೋಗ್ಲ. ಬಾಲಿಗೆ ಏನೋ ಬೈತಾ ಇರ್ತಾನೆ, ತಮಾಷೆ ಮಾಡೋಣ ಅಂತ ಅಂತಾನೆ. ದಯವಿಟ್ಟು ಏನು ಅನ್ಕೊಳ್ತಾ ಇದ್ದೀನಿ, ಮೊಟ್ಟೆಗೆ ಹಾಕೊಂಡ್ಬಿಡಿ ಮೇಷ್ಟ್ರೇ. ಹೊಟ್ಟೆಗೆ ನಿಮ್ಮಂಥವ್ರು ಹೊಟ್ಟೆ ನಿಮ್ಮಂಥವ್ರು ತಪ್ಪು ಹಾಕೊಂಡೆ ಹೊಟ್ಟೆ ಈ ಪಾಟಿ ಆಗೋಯ್ತು. ಆಯ್ತಾ, ಹೊಟ್ಟೆಗೆ ಒಂದು ನಮಸ್ಕಾರ ತಗೊಂಡ್ಬಿಡಿ ಮೇಷ್ಟ್ರೆ, ದಯವಿಟ್ಟು ಆಶೀರ್ವಾದ. ಹಾಳಾಗೋಗು. ಆಯ್ತು, ಈ ಏನು ಬಿಟ್ಟವಪ್ಪ ಇವುಗಳು. ಇವುಗಳನ್ನೆಲ್ಲ ರೆಡಿ ಮಾಡೋಷ್ಟು ಒದ್ದಾಡೋ ಬದಲು ಒಂದಿಷ್ಟು ಪಾಷಾಣ ಕೊಟ್ಬಿಡ್ರಲ್ಲ. ತಗೋಣ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಜನಗಳು. ವಿಷಯ ಕೊಡಕ್ ಬರ್ತೀಯೇನೋ? ನಡಿ ಮನೆಗೆ ನೋಡ್ಕೊಳ್ತೀನಿ ನಿನ್ನ. ಅಮ್ಮನವರೇ, ನೀವ್ ಹೇಳಿಲ್ಲ ಮೇಷ್ಟ್ರನ್ನ ಕೇಳಬೇಕು ಅಂತ. ನನ್ನ ಕರ್ಮ. ಹಾ ತಗೊಳಪ್ಪ. ಏನು ಮಂದಿ ಇಲ್ಲಿರೋರು. ಅಯ್ಯೋಯ್ಯೋ, ಹಿಂಗಾದ್ರೆ ಹಿಂಗೆ ಇದೇ ಆದರೆ ನಾನು ಯಾವ್ದಾರ ಹುಚ್ಚಾಸ್ಪತ್ರೆ ಸೇರ್ಕೋಬೇಕಾಯ್ತದಷ್ಟೇ. ಮೇಷ್ಟ್ರೆ, ತಲೆ ಕೆಡ್ಸ್ಕೊಬೇಡಿ, ಹುಚ್ಚಾಸ್ಪತ್ರೆಗೆ ನಾನೇ ನಿಮ್ಮನ್ನ ಸೇರಿಸ್ಬಿಡ್ತೀನಿ. ಓಕೆ ಬಾ ರಾಜ, ನೀನೊಬ್ಬ ಕಮ್ಮಿ ಆಗಿದ್ದೆ, ಹುಡುಕ್ ಮುಂದೆ ಇದೆ. ಮೇಷ್ಟ್ರೆ, ಹಾಂ ಒಪ್ಪಿಸ್ಕೊಳ್ಳಿ. ಏಯ್ 12 year old ಒಪ್ಪಿಸ್ಕೊಳ್ಳಿ. ಈಗಲೇ ಆಸೆ ಹುಟ್ಟಿಸ್ಬೇಡ. ನಿಂತ್ಕೊಳ್ಳಿ, ನಿನಗೂ ಒಂದು ಡೈಲಾಗ್ ಬರ್ದಿದ್ದೀನಿ, ಹೇಳ್ತೀನಿ, ಹೇಳು ಅದನ್ನ. ಗೊತ್ತಾಯ್ತಾ? ಹೇಳು. ನನ್ನ ಮಿತ್ರ ದುರ್ಯೋಧನನ ಮಾತಿಗೆ ನನ್ನ ಸಹಮತವೂ ಇದೆ ಕೃಷ್ಣ. ಪಾಂಡವರು ನಿಜವಾದ ಪರಾಕ್ರಮಶಾಲಿಗಳಾಗಿದ್ದರೆ ನಿನಗೆ ಇಲ್ಲಿ ಸಂಧಾನಕ್ಕಾಗಿ ಕಳಿಸುತ್ತಿರಲಿಲ್ಲ. ಗಂಡೆದೆಯ ಗುಂಡಿಗೆಯನ್ನು ರಣರಂಗದಲ್ಲಿ ಸೀಳಿ ರಾಜ್ಯವನ್ನು ಪಡೆಯುತ್ತಿದ್ದರು. ಪಾಂಡವರಲ್ಲಿ ಆ ಶೌರ್ಯ ನಾ ಕಾಣೆ. 1 minute ಮೇಷ್ಟ್ರೆ, 1 minute. ಅಯ್ಯಪ್ಪ. ನನ್ನ ಮಿತ್ರ ದುರ್ಯೋಧನನ ಮಾತಿಗೆ ನನ್ನ ಸಹಮತ ಇದೆ ಕೃಷ್ಣ. ಒಂದು ನಿಮಿಷ. ಆ ಪಾಂಡವರು ಪರ 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 ಅಂತ ಅರಬೇಕು ಪೇಜ ಬದಲು ನಂತರ ಸ್ಟ್ಯಾಂಡಿಂಗ್ ನಲ್ಲಿ ಫುಲ್ ಬಾಟ್ಲ್ನ ಘಟ 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 ಅಂತ ಕುಡಿದ್ಬಿಟ್ಟು ಇಡೀ ಆಸ್ತಿನೇ ಅವರೇ ಮಾಡ್ಕೋಬೋದಾಗಿತ್ತು. ಏನು ಹೇಳ್ತಾವನೋ, ಏನು ಕಥೆಯೋ, ಪ್ರಾರಬ್ಧ ಕರ್ಮಾನಂದೋ ಇಲ್ಲಿ. ಪ್ರಾರಬ್ಧಗಳು ಹುಟ್ಟಿದಾವೆ ಇಲ್ಲಿ ಅಂದ್ರೆ ಯಾರು ಹೇಳಿದ್ದು? ಚಿಕ್ಕಣ್ಣ, ನಾನೇ ಪ್ರಾರಬ್ಧ, ನಾನೇ ಎಲ್ಲ. ಯಾಕೆ ಹೇಳು? ನಿಮ್ಮಂಥ ಮಹಾನ್ ಕಲಾವಿದರುಗಳಿಗೆ ಹೇಳ್ಕೊಡಕ್ಕೆ ಬಂದಿದ್ದಲ್ಲ, ನಾನೇ ಪ್ರಾರಬ್ಧ. ಅಯ್ಯೋ, ಹಿಂಗಾಯ್ತು ಕತೆ. ನಡ್ರಿ ಎಲ್ಲ, ನಾಳೆ ನೋಡುವ. ಸರಿ ಮೇಷ್ಟ್ರೆ. ಲೋ ವೆಂಕ, ಬಾಲು, ಚಿಕ್ಕ ಮೇಷ್ಟ್ರೆ ನಮಸ್ಕಾರ. ಹೇಳ್ಕೊಟ್ಟಿದ್ದೆಲ್ಲ ಕಂಠಪಾಠ ಮಾಡ್ಕೊಂಡಿದ್ರಿಂದ ನೀವೆಲ್ಲ ಮಾಡ್ಕೊಂಡಿದೀವಿ ಮೇಷ್ಟ್ರೆ. ಚಿಕ್ಕ ಕಂಠಪಾಠ ಮಾಡ್ದೇನಲ್ಲ? ಕಂಠ ಪೂರ್ತಿ ಕುಡ್ಕೊಂಡ್ ಬಂದಿದ್ದೀನಿ ಮೇಷ್ಟ್ರೆ. ಪರಮಾತ್ಮ, ಇವನ್ ತಾವು ಹೇಳಿಸ್ಕೋಬೇಕು. ಈಗ ನಾವೇ ಹಾಳಾಗೋಲಿ. ನಮ್ಮ ಹಿರಿಗೌಡ್ರಿಲ್ಲ, ಅವ್ರಿಗೆ ಒಂದು ಕಂದ ಪದ್ಯ ಹೇಳ್ಕೊಳ್ಳಿ ಅಂತ ಹೇಳಿದ್ದೆ. ಅವ್ರು ಬರೋವರೆಗೂ ಕರ್ಕೊಬತ್ತೀಯಾ? ಕರ್ಕೊಬಾ.
ಅವರು ಪದ್ಯ ಎಲ್ಲೋ ಹೇಳ್ಕೊತಾ ಇರಬೇಕು, ಆಯಿತಾ? ಅವ್ರು ಹೇಳ್ಕೊತಾ ಇದ್ರೆ ಹಂಗೆ ಬಿಟ್ಬಿಡು. ನಿಮ್ಮ ಯಾರನ್ನಾರ ಕೇಳ್ತೀನಿ, ಮುಂಡ್ಯವ್ವ ನೀವು 2 ಪದ ಹೇಳೋ ಸತ್ಯ 15 ಕಂತು ಪದ್ಯ ಹೇಳಿಸ್ಬಿಡ್ತೀನಿ ನಾನು. ಹಾಂ ಹಿರಿಗೌಡ್ರೆ, ನೆನ್ನೆ ಹೇಳಿದ್ದೆ ನಿಮಗೆ ಕಂತು ಪದ್ಯ ಕಲ್ತ್ಕೊಳ್ಳಿ ಬನ್ನಿ ಅಂತ. ಇಲ್ಲದೆ ನೋಡಿ, ಕಂಠಪಾಠ ಮಾಡಿದ್ದೀರೋ ಹೇಳ್ತೀರೋ? ಮೇಷ್ಟ್ರೆ, ಹ್ಞೂ ಇದೊಂದು 5-6 ವರ್ಷದಿಂದ ಹಾಂ ಇದೇ ಕೃಷ್ಣ ಸಂಧಾನ ಹ್ಞೂ ಮಾಡಿವ್ನಿ. ಹ್ಞೂ ಆದ್ರೂ ವಯಸ್ಸಾಯ್ತಲ್ಲ ನೋಡುವ, ಹೇಳಿ ಮತ್ತೆ. ಏನಾದ್ರು ತಪ್ಪು ಮಾಡಿದ್ರೆ ಹೊಸ ಎತ್ಕೊಡಿ. ಪಾಂಡವರು ಕೃಷ್ಣನನ್ನು ನೋಡಲು ನಮಗಿಂತಲೂ ಮೊದಲೇ ದ್ವಾರಕಕ್ಕೆ ಹೋಗಿರುವರು. ಬೇಷ್. ಇರಲಿ, ಇರಲಿ, ಅವರಿಗಿಂತಲೂ ಮೊದಲೇ ನಾನು ದ್ವಾರಕಕ್ಕೆ ಹೋಗಿ ನನ್ನ ಗುರು ಬಲರಾಮನ ಸಹಾಯದಿಂದ ಆ ಕಪಟಿ ಕೃಷ್ಣನನ್ನು ನಮ್ಮ ಪಕ್ಷಕ್ಕೆ ಸೇರುವಂತೆ ಮಾಡುತ್ತೇನೆ. ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಭರಳಿದ ತೆರೆದುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರಗಿ. ಕುರು ಪಾಂಡವರು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರಗಿ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಪವನದ ಶೃಂಗಾರದ ವೈಭವ. ಆಹಾ ಆಹಾ, ಏನಿ ಸುಂದರ ಭವನದ ಶೃಂಗಾರ ವೈಭವ. ಸುರ ಸಂಪತ್ತನ್ನೇ ನಾಚಿಸುವ ವೈಭವದಿಂದ ಕೂಡಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ. ಭಾವಪರವಶನಾದೆ, ಭಾವಪರವಶನಾದೆ. ನನಗೇಕೆ ಈ ರೀತಿ ಭ್ರಾಂತಿ? ಕುರು ಸಾಮ್ರಾಟನಾದ ನನಗೆ, ಕುರು ಸಾಮ್ರಾಟನಾದ ನನಗೆ ಸರಿದೂಗಬಹುದೇ ಈ ಮಾಧವನ ಅರಮನೆ? ಓಹೋ, ಮಲಗಿರುವನೋ ಕೃಷ್ಣ ಈ ಮಧ್ಯಾಹ್ನ ವೇಳೆಯಲ್ಲಿ ಇಷ್ಟೊಂದು ಗಾಢವಾಗಿ ನಿದ್ರಿಸುವುದೇ? ಇರಲಿ, ಅವನು ಎಚ್ಚೆತ್ತುಕೊಳ್ಳುವ ತನಕ ನಾನು ಇಲ್ಲಿಯೇ ಕಾಯುತ್ತೇನೆ. ಗೋಪಾಲನಾದ ಈ ಕಪಟಿ ಪಾದದಡಿಯೇ ಈ ರಾಜಾದಿರಾಜನಾದ ನಾನು ಓಹೋ ಓಹೋ, ಇದು ಅಲ್ಲವೇ ನನಗೆ ಯೋಗ್ಯವಾದ ಪೀಠ? ಈ ಕಪಟಿ ಮಾಯಾವಿ ಆ ಕೊಲ್ಲ ಎದ್ದೇಳುವ ತನಕ ನಾನು ಇಲ್ಲಿಯೇ ಆಸನನಾಗಿ ಕಾಯುವೆ. ಬೇಷ್ ಹಿರಿಗೌಡ್ರೆ, ಬೇಷ್. ಧನ್ಯವಾದಗಳು ಮೇಷ್ಟ್ರೆ. ಕಿರಿಗೌಡ ಹೇಳಿದಾಗ ಏನೋ ಅನ್ಕೊಂಬಿಟ್ಟಿದ್ದೆ, ಹಿರಿಗೌಡಂಗೆ ಏನು ಬರ್ತದೆ ಅಂತ. ನೀವು ಒಬ್ಬ ಕಲಾವಿದ ಅಂತ ತೋರಿಸ್ಕೊಬಿಟ್ರಿ ಇವತ್ತು. ಬೇಷ್. ಕಿರಿಗೌಡ, ಮಂಜು, ಕೃಷ್ಣ ಸಂಧಾನದ ಕೊನೆ ದೃಶ್ಯ ನಿಮ್ಮಿಬ್ಬರಿಗೂ ಹೇಳಿದ್ದೀನಿ ಹೆಂಗಿರ್ತದೆ ಏನು ಅಂತ. ಇದು ಭೀಮ ಮತ್ತು ಕೃಷ್ಣ ಇಬ್ಬರ ನಡುವೆ ನಡೆಯುವಂಥ ಸಂಭಾಷಣೆ. ಅಭ್ಯಾಸ ಮಾಡಿದ್ದೀರೋ? ಹಿರಿಗೌಡ ಯಾಕೋ ಅನುಮಾನ ಪಡ್ತಾವನ್ ಕಣಮ್ಮ. ಕಿತ ಮಾಡ್ತಾ ಇದ್ದೀನಿ. ಹಾಂ, ಸ್ವಲ್ಪ ಏನಾದ್ರು ಬಂದ್ರೆ ಎತ್ಕೊಡಿ, ನೀವು ಹೇಳ್ಕೊಡಿ.
ಆಯ್ತು ಕಳ ಅದು ಉತ್ಸಾಹ ಬೇಕು. ಎಲ್ಲೋ ಆ ಕಡೆ ಈ ಕಡೆ ಹೋಯ್ದ್ರೆ ನಾನು ನೋಡ್ಕೊತೀನಿ ಹೇಳ. ಶುರು ಮಾಡ್ರಲ್ಲ, ಶುರು ಮಾಡ್ರಿ, ಹೊಡಿರಲ್ಲ. ಹಾಂ, ಬಂದ್ಬಿಟ್ಟಲ್ಲ ಕುತ್ಕೊಳಕ್ಕೆ ಹಿರಿಗೌಡ್ರೆ ಶಾಂತಿ. ಶುರು ಮಾಡ್ಲಾ? ಶುರು ಮಾಡ್ಲಾ? ಹಾಂ. ಕೃಷ್ಣ, ಸಂತಾನ ಮುಗಿಯಿತು, ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಬಂದು ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಾನು ನಿಂತಿದ್ದಂತೆ ಹೇಳು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ ಬೇಕೆ ಕೃಷ್ಣ? ಇದು ಪರಿಹಾಸವಲ್ಲ ಹಿಡಿಂಬಾಪತಿ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಕ್ಷಣಕಾಲ ನಿನ್ನ ಗದೆಯನ್ನು ಬದಿಗಿರಿಸಿ ನನ್ನ ಬಳಿ ಬಂದು ಕುಳಿತುಕೋ. ಸರಿ, ನಿನ್ನಿಷ್ಟದಂತೆಯೇ ಆಗಲಿ. ದ್ರುಪದ ಕುಮಾರಿ, ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಈಗ ಕೇಳಿರಿ ಎಲ್ಲರೂ ನನ್ನ ಸಂದೇಶವನ್ನು. ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಇಂದು ಕುರುರಾಜ ಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣಿಯಾಗಿತ್ತು. ಯಾರು ಮಾಡಿದ್ದು? ಹೇಳಿದ್ದು ಯಾರು? ಯಾರು ಆ ಕಾರ್ಯವನ್ನು ಮಾಡಿದ್ದು? ಯಾರು ಆ ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ಸಹೋದರ ದುಶ್ಯಾಸನ ಕಾರ್ಯವೆಸಗಿದನು. ಇಂಥ ಹೇಯ ಕಾರ್ಯ ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ, ಬಿಟ್ಟು ನನ್ನ ಕೈಗಳನ್ನ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸದೆ ಕುಲ್ಲಿ ಗೌರವ. ಅಗ್ರಜ, ಇದಕ್ಕೆ ನಿಮ್ಮ ಉತ್ತರ ಏನು? ಸಂಧಾನಕ್ಕಾಗಿ ಕೃಷ್ಣನನ್ನೇ ಮುಂದೆ ಬಿಟ್ಟ ನೀನು ಏನು ಹೇಳುವೆ? ಇದಕ್ಕೆ ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ. ಸಹನೆಯಿಂದ ಹೇಳಿದ ಸಂದೇಶವನ್ನೇ ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನೇ ಬಂಧಿಸಲೆತ್ನಿಸಿದ ಆ ದುರ್ಯೋಧನನ ದುರಾಂಕಾರಕ್ಕೆ ಸದಾಧಿಕಾಧಿಕಾರ. ಧನಂಜಯ, ಎತ್ತು ನಿನ್ನ ಗಾಂಡೀವ. ಇನ್ನ ಸಮರ ಭೂಮಿಯನ್ನು ನಾವಿಬ್ಬರೇ ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಬುದ್ಧಿ ಕಲಿಸುವುದಂತೆ ನಮಗಿರುವ ಉತ್ತರ. ಬೇಷ್ ಕಿರಿಗೌಡ, ಬೇಷ್. ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು. ಏ ಮಾಧವ ಅಂತ ಹೇಳ್ಬೇಕಾಗಿತ್ತು, ಹಾಗೆ ಇದ್ಬಿಟ್ಟೆ. ಪರವಾಗಿಲ್ಲ, ಚೆನ್ನಾಗಿ ಕಲ್ತ್ಕೊಂಡಿದ್ಯಾ. ಇನ್ನೊಂದು ಸ್ವಲ್ಪ ಅಭ್ಯಾಸ ಮಾಡಬೇಕಲ್ಲ. ಸರಿ, ಅಭ್ಯಾಸ ಯಾವತ್ತಿಗೂ ಒಳ್ಳೇದೆಯಾ. ಚೆನ್ನಾಗಿ ಮಾಡಿದ್ಯಾ, ನಡೀರಿ. ಸರಿ ಮೇಷ. ಇಲ್ಲ, ಈ ವೆಂಕ ಚಿಕ್ಕ ಯಾರು ಕಾರಣಕ್ಕೆ ಇಲ್ವಲ್ಲ. ಒಂದಿನ ಬಂದರೆ ಒಂದಿನ ಬರಲ್ಲ. ಮುಂದೆ ಹೋಗಿ ಕೇಳಿದ್ರೆ ಅಭ್ಯಾಸ ಮಾಡ್ತಾ ಇದ್ದೀವಿ ಅಭ್ಯಾಸ ಮಾಡ್ತಾ. ನಮಸ್ತೆ. ಬಂದ್ಯಪ್ಪ? ಬಂದೆ ಮೇಷ್ರೆ. ಅವೆರಡಲ್ಲಿ ಆ ಕಡೆ ನೋಡಿ ಮೇಷ್ರೆ. ಇಲ್ಲೊಂದು ಬಂತು, ಅಲ್ಲೂ ಒಂದು ಬಂದಿದೆ. ಅಲ್ರಲ್ಲ, ನಿಮ್ಗೇನಾರ ಮಾನ ಮರ್ಬೋದೇ ಐತಿಲ್ಲ. ಅಲ್ಲಿ ನೋಡ್ರಲ್ಲ, ಡಯಾನ ಆ ಹುಡುಗಿಯ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡ್ಬಂದದೆ ಅದು. ಮಾನ ಮರ್ಯಾದೆ ಸೇಟೆ ಅಂಗಡಿ ಹಣ ಇಕ್ಕಿ 2 ವರ್ಷ ಆಯ್ತು ಮಿಸ್ಟ್ರಿ. ಬಿಡಿಸ್ಕೋಬೇಡಪ್ಪ. ಯಾವ ಅಂಗಡಿ ಹೇಳಿ ನಾನು ಹಣ ಇಟ್ಬಿಡ್ತೀನಿ. ಅಯ್ಯೋ ಮುಂಡ್ಯವ, ಕಾಸಿಲ್ಲ ಮೇಷ್ರೆ ಬಿಡಿಸ್ಕೊಳ್ಳೋಕೆ. ನಾನು ಹೇಳ್ಕೊಡ್ಬೇಕು ಇಲ್ಲಿ. ಸುಮ್ಕಿರಲ್ಲ, ನೀವು ಮೂರುವೆ ಯಾತಕ್ಕೂ ಸರಿ ಇಲ್ಲ. ನೀವು ಕಲ್ತ್ಕೊಳ್ಳಂಗಿದ್ರೆ ಆ ಹುಡುಗಿ ಥರ ನೀವು ಕಲ್ತ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಹೋಯ್ತಾ ಇದ್ರಿ. ಸರಸ್ವತಿ ಹಂಗೆಲ್ಲ ಒಲಿಯೋಕ್ಕಿಲ್ಲ. ಶಿಸ್ತು ಬೇಕು, ಶ್ರದ್ಧೆ ಬೇಕು. ಶಿಸ್ತು ಶ್ರದ್ಧೆ ಇಲ್ಲ ಅಂದಮೇಲೆ ಸರಸ್ವತಿ ಒಲಿಯೋಕ್ಕಿಲ್ಲ. ನಿಮಗೆ ಅವೆರಡೂ ಇಲ್ಲ. ಆ ಮಗಿಗೆ ಅವೆಲ್ಲ ಇದ್ದೋದಕ್ಕೆ ಇವತ್ತಿನ ದಿವಸ ಪಟ 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 ಎಲ್ಲನೂ ಏನು ಸಂಭಾಷಣೆ ಕೇಳಿದ್ರು ಹೇಳುತ್ತೆ. 3 ತಿಂಗಳಲ್ಲಿ ಕನ್ನಡ ಕಲ್ತದೆ. ಕನ್ನಡ ಅಷ್ಟು ಸುಲಭ ಕಲಿಯೋಕ್ಕೆ.
ಒಳಗೆ ಹೋಗ್ಬೇಕು ತಲೆ ಒಳಗಡೆ ಮನ್ಸಲ್ಲಿ ಬರಬೇಕು ಅದು ನಾ ಮಾಡ್ತೀನಿ ನಾ ಕಲಿತೀನಿ ಅಂತ. ನೀವು ಮಾಡಲಿಲ್ಲ, ಅದು ಆಗಲಿಲ್ಲ. ಸರಿ, ನೀವು 3 ಜನ ಸೇರಿಸ್ಕೊಂಡು ಈಗ ನಮಗೂ ನನ್ನ ಮಾನ ಮರೋದನ್ನು 3 ಕಾಸು ಗರಾಜ್ ಹಾಕ್ಬಿಡ್ತೀರಿ ಅಷ್ಟೇ ತಾನೆ? 100 ಕಾಸಿಗೆ ಮಾತು ಹಾಂ, ಇದಕ್ಕೇನು ಕಮ್ಮಿ ಇಲ್ಲ ಕಣ್ರಿ. ಹೋಗ್ರಲ್ಲ, ಹೋಗ್ರಲ್ಲ ನೀವು, ಹೋಗ್ರಿ, ಬೇಕಾಗೇ ಇಲ್ಲ ನನಗೆ, ಹೋಗ್ರಿ. ಇದು ಇವಾಗ ನಾಟಕ ಆದಂಗೆ. ಪಂಚಾಯತ್ ಇದ್ದಾನೆ. ನಾಟಕ ಮಾಡಿದಾಗ ತೋರಿಸೋದು. ನಿಮ್ದೊಂದು ಡೈಲಾಗ್ ಹೊಡೀರಿ. ಇದು ನಮ್ಮ ನಾಟಕದ ದಿನ. ಏನಾಯ್ತು ಅಂತ ಎಲ್ಲ ನೋಡಿ. ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಎಲ್ಲರೂ ಕೇಳಿ ನನ್ನ ಸಂದೇಶವನ್ನು. ನೀವು ಭೀಮನ್ ಏನು ಮಾಧವ ನೀ ಏನು ಮಾಧವ? ಧನಂಜಯ ಅಂತ ಹೇಳಿ. ಧನಂಜಯ ಎತ್ತು ನಿನ್ನ ಗಾಂಡೀವ. ಪಂಚಾಯತಿ ಕಟ್ಟೆ ನಡೀರಿ. ಕೊನೆಯದಾಗಿ ಯಾರೂ ಸರಿಯಾಗಿ ಮಾಡಲಿಲ್ಲಲ್ಲ, ರಿಹರ್ಸಲಲ್ಲಿ ಮಾಡದೇ ಇರೋರು ಭಾಳ ಅದ್ಭುತವಾಗಿ ನಟಿಸಿ ಆ ನಾಟಕವನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾರೆ. ನಂತರ ಏನಾಗುತ್ತೆ ನೋಡಿ. ಇವನು ಹೇಳಿದ್ಮೇಲೆ ನಾನು ಬಂದ್ರಿ ಮೇಸ್ಟ್ರೆ. ಅಧ್ಯಕ್ಷರು ಬನ್ನಿ. ಹೇಳಪ್ಪ ಕಿರಿಗೌಡ. ನೀರು ಅಧ್ಯಕ್ಷರೇ ಬಂದ ನೋಡಿ ಅಣ್ಣ ಗೌಡ, ಕಳ್ಳಗೌಡ. ಸಮಯ ವ್ಯರ್ಥ ಮಾಡಬೇಡಿ. ಆಸ್ತಿ ಪತ್ರ ತಂದವನ ಏನಂತ ಫಸ್ಟ್ ಕೇಳಿ ಅವನಿಗೆ. ಏನಪ್ಪ ಹಿರಿಗೌಡ, ನಿನ್ ತಮ್ಮನ್ ಪಾಲ್ ತಂದ್ರ? ಏನ್ ಬೊಗಳೇ ಆಸ್ತಿ ಹಿರಿಗೌಡ್ರೆ ಕೊಟ್ಬಿಡಿ, ಅವ್ರ ಪಾಲಿಂದು ಆಸ್ತಿ ಅವ್ರಿಗೆ ಕೊಟ್ಬಿಡಿ. ಹಾದಿ ಬೀದಿ ಜನ ಎಲ್ಲ ನಿಮ್ಮ ಬಗ್ಗೆ ಮಾತಾಡೋ ಹಾಗಾಗಿದೆ. ಅಲ್ದಲೆ ನಮ್ಮ ಊರಿನ ಸುತ್ತಮುತ್ತ ಹಳ್ಳಿ ಜನಕ್ಕೂ ಕೂಡ ಈ ವಿಷಯ ಗೊತ್ತಾಗಿದೆ. ದಯವಿಟ್ಟು ಅವನ ಪಾಲಿನ ನಿಮ್ಮ ತಮ್ಮನ ಪಾಲಿನ ಆಸ್ತಿನ ಅವ್ರಿಗೆ ಕೊಟ್ಬಿಟ್ಟು ನಿಮ್ಮ ಹಿರಿತನ ಮೆರ್ತು ಬಿಡಿ. ನೋಡ್ರಿ ಅಧ್ಯಕ್ಷರೇ, ನನ್ನ ಆಸ್ತಿ ತಗೊಂಡು ತಿಂತೇಗ್ತಾವನೆ. ಕೊಡ್ತಾನೆ ಇರೋ. ಮರ್ಯಾದೆಯಿಂದ ಮಾತಾಡು. ಏನೇ ಆಗ್ಲಿ ನಿಮ್ಮ ಅಣ್ಣ ಇದ್ದಾರೆ, ಸುಮ್ಕೆ ಇರಕ್ಕಿಲ್ಲ. ಆಮೇಲೆ ಯಾರ ಹತ್ರ ಏನು ಕೇಳ್ತಾ ಇದ್ದೀರಾ? ಲವ್ ಕಿರಿಗೌಡ, ನಿನಗೆ ಓದ್ಸೋಕ್ಕೆ ಬರ್ಸೋಕ್ಕೆ ಹೊಟ್ಟೆ ತುಂಬ ಊಟಕ್ಕೆ ಎಲ್ಲದಕ್ಕೂ ಇಷ್ಟು ದಿನ ಯಾರಂತ ನೋಡ್ಕೊಂಡಿದ್ದು ಅನ್ಕೊಂಡಿದ್ದೆ. ನಿಮ್ಮ ಅಣ್ಣ ಕಂಡ್ಲಲ್ಲ, ನಿಮ್ಮ ಅಣ್ಣ ನಿಮ್ಮ ದೊಡ್ಡವ ಸತ್ತಾಗ್ಲೇ ನಿನ್ನ ಹೆಸರಿಗೆ ಆಸ್ತಿ ಮಾಡಿಟ್ಟವನೇ. ಇಂಥವ್ನ ಮೇಲೆ ಹೋಗಿ ಕಿಡಿ ಕಾಡ್ತೀಯಲ್ಲ, ದೇವ್ರು ಒಳ್ಳೇದು ಮಾಡ್ತದ ನಿನಗೆ. ಅಷ್ಟೇ ಯಾಕೆ, ನಿನ್ನೆ ಮೇಷ್ಟ್ರಿಗೂ ನೀವು ವೆಂಕ ಮಾದ ಎಲ್ಲ ಇಟ್ಕೊಂಡು ನಾಟಕ ಮಾಡ್ಸೋಕ್ಕಾಯ್ತದ? ಕಲಾವಿದರ ಕರೆಸಿ ನಾಟಕನ ಯಶಸ್ವಿ ಮಾಡಿಸಿದ್ದು ನಿಮ್ಮ ಅಣ್ಣನೇ. ಏನು ಮೇಷ್ಟ್ರ? ಸರಿಯಾಗಿ ಹೇಳಿದೆ. ನೀನು ನನ್ನ ಮನೆಗೆ ಬರೋಕ್ಕೆ ಒಂದಿನ ಮುಂಚೆನೆ, ಹಿಂದಿನ ದಿವಸ ರಾತ್ರಿನೇ ನಿಮ್ಮ ಅಣ್ಣ ನನ್ನ ಮನೆಗೆ ಬಂದಿದ್ದ. ಮೇಷ್ಟ್ರೇ, ನನ್ನ ತಮ್ಮ ಬರ್ತಾನೆ ನಾಳೆ,
ಅವನ್ನ ನಾನು ತಮ್ಮ ಅನ್ನಲ್ಲ, ನನ್ನ ಮಗ ಅಂತೀನಿ. ಅವನು ಬರ್ತಾನೆ, ಅವನಿಗೆ ಆಸ್ತಿ ಹುಚ್ಚು ಗುಂಗು ಒಳಗಡೆ ಸೇರ್ಕೊಬಿಟ್ಟದೆ. ಆದರೆ ಆ ಮುಂಡೆದಕ್ಕಿನ್ನೂ ಜವಾಬ್ದಾರಿ ಬಂದಿಲ್ಲ. ಜವಾಬ್ದಾರಿ ಇಲ್ಲದೆ ಇರೋನಿಗೆ ನಾನು ಎಲ್ಲಿ ಕೊಡಲಿ ದುಡ್ಡ? 10 ರೂಪಾಯಿ ಕೊಟ್ಟರು ಕಳ್ಕೊಂಬತ್ತಾನೆ, 10,000 ಕೊಟ್ಟರು ಕಳ್ಕೊಂಬತ್ತಾನೆ. ಲಕ್ಷ ಗಟ್ಟಲೆ ಕಳೆದ ಮೇಲೆ ಗೊತ್ತಾಯ್ತು ಅವನಿಗಿನ್ನೂ ಜವಾಬ್ದಾರಿ ಬಂದಿಲ್ಲ ಅಂತ. ಅಣ್ಣ ಹೇಳ ನಿನ್ನ ಸ್ಥಾನ ಅಲ್ಲಲ್ಲ ಕಣೋ, ಇಲ್ಲಿ ಕಣೋ. ನನ್ನ ಮಗ ಕಣೋ ನೀನು, ನನ್ನ ಮಗ ಕಣೋ. ನೋಡು ಅಲ್ಲೋ ಮುಠಾಳ, ಲೇ ನಾನು ಇದೆಲ್ಲ ಮಾಡಿದ್ದು ಏನಕ್ಕೋ? ದುಡ್ಡಿದೆ ಅಂದ್ಬಿಟ್ಟು ಆ ದುಡ್ಡಿನ ಬೆಲೆ ಗೊತ್ತಾಗಬೇಕು ಕಣೋ. ಹೌದು, ನಮ್ಮ ಅವ್ವ ನಿನ್ನ ದೊಡ್ಡಮ್ಮ ನಮ್ಮ ಅಪ್ಪನ್ನ ಬುಟ್ಟಿಗ ನಿನಗೆ ಮೋಸ ಮಾಡಿದ್ಲು. ಆದರೆ ನನಗೆ ಭಾಳ ಹೆಮ್ಮೆ ಇದೆ ಕಣೋ. ಈಗ ನಿನಗೆ ಬುದ್ಧಿ ಬಂದಿದೆ. ಇದಕ್ಕೆಲ್ಲ ನಮ್ಮ ಮೇಷ್ಟ್ರೇ ಕಾರಣ ಕಣೋ. ನಿನಗೆ ಒಳ್ಳೆ ಆ ದುಡ್ಡಿನ ಬೆಲೆ ಏನು ಅಂತ ಅರ್ಥ ಮಾಡಂಗೆ ಮಾಡಿದಾರೆ ಕಣೋ. ಲೇ ಇನ್ನು ಮೇಲಾದರೂ ಎಚ್ಚೆತ್ಕೊಳ್ಳೋ. ನೋಡೋ, ಅನೇಕ ಜನ ಕೋಟ್ಯಾಂತರ ರೂಪಾಯಿ ಇರೋರು ಇರ್ತಾರೆ. ಆದರೆ ಮಾಡೋ ತಪ್ಪಿಷ್ಟೇ, ಸುಮ್ಮನೆ ಆ ದುಡ್ಡಿನ ಬೆಲೆ ಏನು ಅಂತ ಹೇಳಿದ್ರ ಎಲ್ಲ ಸುಮ್ಮನೆ ಕೊಟ್ಬಿಡ್ತಾರೆ. 2 ಎಕರೆ ಕೊಟ್ಟಿದ್ನಿಲ್ಲ ಮಗ, ಏನ್ಲ ಮಾಡಿದೆ ನೀನು? ಯೋಚನೆ ಮಾಡೋಣ. ಗಂಗೆ ಬಾರೆ, ನಾ ಬೇರೆ ಊರಿಗೆ ಹೋಗಿ ಅಲ್ಲಿ ನೆಮ್ಮದಿಯಾಗಿರುವ. ಅಣ್ಣ ಚಿಕ್ಕಂದಿಂದ ನನ್ನ ತಂದೆ ತಾಯಿ ಕಳ್ಕೊಂಡಿದ್ದೀನಿ. ಈಗ ನೀವೇ ನನ್ನ ತಂದೆ ತಾಯಿ. ನಿಮ್ಮನ್ನು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ಹಂಗೇನಾದ್ರು ಹೋಗ್ಬೇಕು ಅಂದ್ರೆ ನನ್ನ ಹೆಣ ತರ್ಕೊಂಡು ಹೋಗಿ. ಬೇಡ ಮಗ. ಅಲ್ಲ, ಇಟ್ಟು ವರ್ಷ ಸಂಸಾರ ಮಾಡ್ಕೊಂಡಿವ್ನಿ, ನಿಮ್ಮ ವರ್ಷಮನ್ ಸಾರ್ಥ ಮಾಡ್ಕೊಂಡಿಲ್ಲ ಅಲ್ಕಂಡ್ರಿ. ನನ್ನ ರಾಜ ರೀ, ನೀವು ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಯಜಮಾನ್ರ ಮುಂದೆ ಯಾರು ಇಲ್ಲ. ಗಂಗೆ, ನೀನು ಯಾರಿಗೂ ಕಮ್ಮಿ ಇಲ್ಲ ಬಿಡ ಕಣೆ. ಲೈ ಇನ್ಮೇಲೆ ಖುಷಿಯಾಗಿ ಇರೋಣ ಕಣ. ಅಬ್ಬಾ, ಹಳ್ಳಿನಲ್ಲಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಯಿತು. ಅಣ್ಣ ತಮ್ಮಂದರ ವ್ಯಾಜ್ಯ ಇಂದಿಗೆ ಸಂಪೂರ್ಣ ಆಯಿತು. ಎಲ್ಲ ರಾಮ ಲಕ್ಷ್ಮಣ ಥರ ಒಂದಾದರು. ಭಾಳ ಖುಷಿ ಆಯಿತು. ಇದೇ ಥರ ವಾತಾವರಣ, ಇದೇ ಅಣ್ಣ ತಮ್ಮಂದರ ಬಾಂಧವ್ಯ ನೀವಿಬ್ಬರು ಮುಂದುವರ್ಸ್ಕೊಂಡು ಹೋಗ್ಲಪ್ಪ. ಅಷ್ಟೇ ನಮಗೆ ಹಳ್ಳಿಗೆ ಬೇಕಾಗಿರೋದು. ಒಟ್ಟಿನಲ್ಲಿ ಸಹೋದರರ ಸವಾಲಿನಲ್ಲಿ ಪ್ರೀತಿ, ತ್ಯಾಗ, ಮಮತೆ, ಕರುಣೆಯಿಂದ ನಮ್ಮ ಹಿರಿಗೌಡ್ರೆ ಗೆದ್ಬಿಟ್ರು. ನಾನಾ ಹುಚ್ಚಿ ನಿತ್ಕೋ, ಮೇಷ್ಟ್ರು ನನ್ನವ್ರೆ, ಮೇಷ್ಟ್ರು ನನ್ನವ್ರ ಕಣೆ ಅವರು, ಮೇಷ್ಟ್ರು ನನ್ನವ್ರೆ, ನಿತ್ಕೋ. ಹುಚ್ಚಿ ನಿಲ್ಲೆ, ಮೇಷ್ಟ್ರು ನನ್ನವ್ರೆ. ಇದಕ್ಕೆಲ್ಲ ಇವನೇ ತುಂಬ ಮುತುವರ್ಜಿ ತಗೊಂಡು ಕಿರಿ ವಯಸ್ಸಲ್ಲೇ ಇದು ಮೊದಲನೇದಾಗಿ ಮಾಡಿರೋದು. ಈಗಾಗಲೇ ಸುರೇಶ್ ಹೇಳಿದ್ದಾರೆ ಇದ್ರ ಬಗ್ಗೆ. ಸೊ ಪಾತ್ರದ ಪರಿಚಯ ಮಾಡಿಕೊಂಡ್ರೆ ಒಳ್ಳೆಯದು. ನನ್ನ ಹೆಸರು ಡಾಕ್ಟರ್ ನಾಗೇಶ್ ಕಾವೇಟಿ ಅಂತ, ಹಲ್ಲಿನ ಡಾಕ್ಟ್ರು. ವೀಣಾ ಶಾಸ್ತ್ರಿ ಆಸ್ ಗಂಗೆ ಅಂಡ್ ಡಯಾನಾ. ಕೃಷ್ಣ ಪ್ರಸಾದ್. ಚೋರಿ ಚಿಕಡ ಬಟ್ ಅರುಣ್ ಬಾಂದೋಡ್ಕರ್. ಮೋಹನ್ ಅಂತ. ಪ್ರಭುದೇವ್ ಕುಮಾರ್. ಪ್ರಕಾಶ್ ಕುಂಬ್ಳೆ ಅಂತ. ರೇವತಿ ಪ್ರಸನ್ನ. ಪ್ರತಿಮಾ ಆಸ್ ಮಂಜುಳಾ. ಉಮಾಶಂಕರ್ ಬಾಬು ಆಸ್ ಬಾಲು, ಕಿರಿಗೌಡನ ಸ್ನೇಹಿತ. ಶ್ರೀನಿವಾಸ ಪದಕಿ, ಮೇಷ್ಟ್ರು. ಸುಧಾ ಆಸ್ ಎ ಬಂಗಾರಮ್ಮ. ಯಾರಿಗಾದ್ರೆ ಸಾಲ ಬೇಕಂದ್ರೆ ಬನ್ನಿ, ಓನ್ಲಿ 10% ಬಡ್ಡಿ. ರತ್ನಶ್ರೀ ಹರಿ, ಯಾರಾದರೂ ನಂಗೆ ಗಂಡು ಹುಡ್ಕೊಡೋದಿದ್ರೆ ಹೇಳಿ. ಇವ್ರಿಗೆಲ್ಲ ಸೇರಿಸ್ಕೊಂಡು ಮಾಡಿರೋ ಆ ಡೈರೆಕ್ಟ್ರು ನಾನೇ, ಮಧುಸೂದನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಧುಸೂದನ್ಗೆ ಜೈ. ನಿಜವಾಗ್ಲೂ ಒಂದೇ ನಿಮಿಷ ತಗೋತೀನಿ, ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ.
ತುಂಬ ಶ್ರಮಪಟ್ಟು ಈ ನಾಟಕನ ರಚನೆ ಮಾಡಿದ್ದಾರೆ ಮಧುಸೂದನು. ನಾವರೆಲ್ಲ ತುಂಬ ಸಹಾಯ ಮಾಡಿದ್ದೀವಿ ಅಷ್ಟೇ. ಒಂದು ಸಣ್ಣ ಪಾತ್ರವಾಗಿ ನಾವು ವಿಜೃಂಭಿಸಿದ್ದೀವಿ ಅಷ್ಟೇ. ನೀವೆಲ್ಲರ ಪ್ರೋತ್ಸಾಹ ನಮಗೆ ಶ್ರೀರಕ್ಷೆ ಆಯಿತು. ತುಂಬ ಸಂತೋಷ ಆಯಿತು. ನಮಗೆ ಈ ನಾಟಕ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಪಾರ್ಥ ಸರ್ ಹಾಗೂ ಪ್ರೇಮಾ ಮೇಡಮ್, ಕುಂಬ್ಳೆ ಸರ್, ಪ್ರಸಾದ್ ಸರ್ ಎಲ್ಲರಿಗೂ ಧನ್ಯವಾದಗಳು. ನಮ್ಗೆ ಯಾರಿಗೂ ಒಂದು ದಿನ ಯಾವತ್ತೂ ಸ್ಟೇಜ್ ಮೇಲೆ ನಾಟಕ ಮಾಡಿ ಒಂದಿನೂ ನಮ್ಗೆ ಅಭ್ಯಾಸ ಇರಲಿಲ್ಲ. ಎಲ್ಲರೂ ಮೊದಲನೇ ಬಾರಿ ಈ ನಾಟಕವನ್ನು ಮಾಡ್ತಾಯಿದ್ದೀವಿ. ಏನಾದ್ರು ತಪ್ಪಿದರೆ ಕ್ಷಮಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 7 ವರ್ಷ ಹಿಂದೆ ಪಾರ್ಥ ಅವರು ಕರೆದಾಗ ನಂಗೆ ಹಾಡಕ್ಕೆ ಬರೋಕ್ಕಿಲ್ಲ ಅಂತ ಹೇಳಿದಾಗ ಅವ್ರು ಬೋರ್ಡ್ ನೋಡಿದ್ದೆ, ಯಾರು ಬೇಕಾದರೂ ಹಾಡ್ಬೋದು ಅಂತ. ನಿಜವಾಗ್ಲೂ ಇವತ್ತು ಗೊತ್ತಾಯಿತು ನಾನು ನಾಟಕನೂ ಮಾಡಬಹುದು ಅಂತ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಐ ಆಮ್ ಪ್ಲೇಯಿಂಗ್ ದ ಡ್ರಾಮಾ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಈ ಒಂದು ಶುಭ ಸಂಜೆಯಲ್ಲಿ ನಾವು ಮೊದಲಿಗೆ ಮಧುಸೂದನ್ ಅವ್ರನ್ನ ನೆನೆಸ್ಕೋಬೇಕು. ಯಾಕಂದರೆ ಈ ಒಂದು ನಾಟಕ ಮಾಡಿದಾಗ ಬಹಳನೇ ಒಂದು ಅಡೆತಡೆಗಳಿತ್ತು. ಅದೆಲ್ಲನೂ ಮೆಟ್ಟಿ ನಿಂತು ಇವತ್ತು ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಾನೆ. ಥ್ಯಾಂಕ್ ಯು ಮಧು. ಆಮೇಲೆ ನನ್ನ ಜೊತೆಗೆ ಪಾತ್ರ ಸ್ಟೇಜ್ನ ಹಂಚ್ಕೊಂಡಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.